ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೌ. ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುನ್ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪುದು ಯಮಗೆ ಮಂಗಳವ. ತನ್ಮಾತ್ರ ಸಂಧಿಯಲ್ಲಿ ಭಗವದ್ ಅನುಗ್ರಹ ಮಾತ್ರದಿಂದಲೇ ಪಂಚಜ್ಞಾನೇಂದ್ರಿಯಗಳ ಪಂಚಕರ್ಮೇಂದ್ರಿಯಗಳ ಎಲ್ಲ ಪ್ರಕೃತಿಯಿಂದ ಬಂದಿರತಕ್ಕಂತಹ ಈ ಒಂದು 24 ತತ್ವಗಳ ಉಪಟಳವನ್ನು ಕಡಿಮೆ ಮಾಡಿಕೊಳ್ಳಬಹುದೇ ವಿನಃ ಸ್ವತಂತ್ರವಾಗಿ ನಾವೇ ಯಾವ ರೀತಿಯಿಂದಲೂ ಇವುಗಳನ್ನು ನಮಗೆ ಬೇಕಾದಂತೆ ಮಾಡಿಕೊಳ್ಳಲಿಕ್ಕಾಗೋದಿಲ್ಲ. ಆದ್ದರಿಂದಲೇ ಜಗನ್ನಾಥದಾಸರು ಪಂಚತನ್ಮಾತ್ರಾ ಸಂಧಿಯಲ್ಲಿ ಭಗವಂತನ ಪರಮಾದ್ಭುತವಾದ ಅನೇಕ ಮಹಿಮೆಗಳನ್ನು ನಮಗೆ ಹೇಳ್ತಾ ಇದ್ದಾರೆ ಹೊರತು ತನ್ಮಾತ್ರಾ ಸಂಧಿಗೂ ಈಗ ಹೇಳ್ತಾ ಇರತಕ್ಕಂಥ ವಿಷಯಕ್ಕೂ ಏನು ಸಂಬಂಧ, ಅಂಗಾಂಗಿ ಭಾವ ಎಂಬುದಾಗಿ ನಾವು ಚಿಂತೆ ಮಾಡಬೇಕಾಗಿಲ್ಲ. ತನ್ಮಾತ್ರಾಗಳು ಇದು ತಾಮಸಾಹಂಕಾರದಿಂದ ಬಂದದ್ದಾದ್ದರಿಂದ, ಅಹಂಕಾರ ತತ್ವದಿಂದ ಬಂದದ್ದಾದ್ದರಿಂದ ವೈಕಾರಿಕ, ತೈಜಸ, ತಾಮಸ, ತಾಮಸಾಹಂಕಾರದಿಂದ ಬಂದದ್ದಾದ್ದರಿಂದ ಇವುಗಳ ಉಪಟಳ ಭಗವದ್ ಅನುಗ್ರಹಕ್ಕೆ ಮಾತ್ರ ಸಾಧ್ಯವೇ ಹೊರತು ಬೇರೆ ಯಾವ ದೇವತೆಗಳು ಕೂಡ ಇದರ ಉಪಟಳವನ್ನು ಕಡಿಮೆ ಮಾಡಿದರೂ ಭಗವದ್ ಅನುಗ್ರಹದಿಂದಲೇ ಮಾಡಬೇಕೇ ಹೊರತು ಸ್ವತಃ ತಾವಾಗಿ ಮಾಡಲಾರರು ಎನ್ನುವುದನ್ನು ದಾಸರಾಯರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಪುಂಖಾನುಪುಂಖವಾಗಿ ಒಂದರ ಮೇಲೊಂದು ಪದ್ಯಗಳಲ್ಲಿ ಪರಮಾತ್ಮನ ವಿಚಿತ್ರವಾದ ವ್ಯಾಪಾರಗಳ, ಲೀಲೆಗಳ, ಮಹಿಮೆಗಳ ಅತ್ಯದ್ಭುತವಾದ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಪೂರ್ವ ಉಪನ್ಯಾಸದಲ್ಲಿ ಪರಮಾತ್ಮ ಅದ್ಭುತವಾಗಿರತಕ್ಕಂತಹ ಸೃಷ್ಟಿಸ್ಥಿತ್ಯಾಗಳನ್ನು ಮಾಡ್ತಾನೆ ಎಂಬುದನ್ನು ಹೇಳಿದರು. ಅದನ್ನೇ ಈಗ ಪುನಃ ಮತ್ತಷ್ಟು ವಿಸ್ತಾರವನ್ನು ಮಾಡಿಕೊಟ್ಟು ಮಾರ್ಕಂಡೇಯನಿಗೆ ತೋರಿಸಿದ್ದನ್ನು ಹೇಳಿದಂತೆ ಈಗ ಇಂದ್ರನಿಗೂ ಅದೇ ರೀತಿಯಾಗಿ ಪರಮಾತ್ಮ ತನ್ನ ರೂಪವನ್ನು ತೋರಿಸಿ ಪರಮಾನುಗ್ರಹ ಮಾಡಿದ್ದಾನೆ ಎನ್ನುವುದನ್ನು ಲಕ್ಷ್ಮೀಪತಿಯಾದ ನಾರಾಯಣನಲ್ಲಿ ಇದೇನು ಆಶ್ಚರ್ಯವಲ್ಲ ಎಂಬುದಾಗಿ ಹೇಳಿದ್ದರು. ಈಗ ಈ ಪದ್ಯದಲ್ಲಿ ಮತ್ತೆ ಪರಮಾತ್ಮನ ಮಹಿಮೆಗಳನ್ನೇ ಹೇಳ್ತಾ ಇದ್ದಾರೆ. ಒಂದನಂತ ಅನಂತ ರೂಪಗಳೊಂದು ರೂಪದೊಳಿಹವು, ಲೋಕಗಳೊಂದೇ ರೂಪದಿ ಸೃಷ್ಟಿಸ್ಥಿತಿ ಮೊದಲಾದ ವ್ಯಾಪಾರ. ಒಂದೇ ಕಾಲದಿ ಮಾಡಿ ತಿಳಿಸದೆ ಸಂದಣಿಸಿಕೊಂಡಿಪ್ಪ ಜಗದೊಳು ನಂದನಂದನ ರಣದೊಳಗಿಂದ್ರಾತ್ಮಜಗೆ ತೋರಿಸನೇ. ಒಂದನಂತಾನಂತ ರೂಪಗಳು ಒಂದು ರೂಪದೊಳಿಹವು, ಲೋಕಗಳೊಂದೇ ರೂಪದಿ ಸೃಷ್ಟಿಸ್ಥಿತಿ ಮೊದಲಾದ ವ್ಯಾಪಾರ. ಒಂದೇ ಕಾಲದಿ ಮಾಡಿ ತಿಳಿಸದೆ ಸಂದಣಿಸಿಕೊಂಡಿಪ್ಪ ಜಗದೊಳು ನಂದನಂದನ ರಣದೊಳಿಂದ್ರಾತ್ಮಜಗೆ ತೋರಿಸನೇ.
ಪದಚ್ಛೇದ. ಒಂದು, ಅನಂತಾನಂತ ರೂಪಗಳೊಳು ಒಂದು, ರೂಪದೊಳು ಇಹವು ಲೋಕಗಳು ಒಂದೇ ರೂಪದಿ ಸೃಷ್ಟಿ ಸ್ಥಿತಿ ಮೊದಲಾದ ವ್ಯಾಪಾರ ಒಂದೇ ಕಾಲದಿ ಮಾಡಿ ತಿಳಿಸದೆ ಸಂದಣಿಸಿ ಕೊಂಡಿಪ್ಪ ಜಗದೊಳು ನಂದನಂದನ ರಣದೊಳಿಂದ್ರಾತ್ಮ ಜಗೆ ತೋರಿಸನೆ. ಒಂದೇ ರೂಪವೇ ಅನಂತ ರೂಪ, ಒಂದು ರೂಪದಲ್ಲಿವೆ ಲೋಕಗಳು, ಒಂದೇ ರೂಪದಲ್ಲೇ ಸೃಷ್ಟಿಸ್ಥಿತಿ ಮೊದಲಾದ ಎಲ್ಲ ವ್ಯಾಪಾರವನ್ನು ಒಂದೇ ಕಾಲದಲ್ಲಿ ಮಾಡಿ ತೋರಗೊಡದೆ ಜಗತ್ತಿನಲ್ಲಿ ಪರಮಾತ್ಮ ತುಂಬಿರ್ತಾನೆ. ಇದನ್ನು ಕೃಷ್ಣ ರಣರಂಗದಲ್ಲಿ ಅರ್ಜುನನಿಗೆ ತೋರಿಸಿದ್ದಾನೆ ಎಂಬುದಾಗಿ ಪದ್ಯದ ಸಾಮಾನ್ಯ ತಾತ್ಪರ್ಯ. ಯಶೋಧಾದೇವಿಗೆ ಕೃಷ್ಣ ಮುಖದಲ್ಲಿ ಬ್ರಹ್ಮಾಂಡವನ್ನು ತೋರಿಸಿದ. ಖರದೂಷಣರ ಸಂಹಾರ ಕಾಲದಲ್ಲಿ ರಾಮಪುರಸ್ತಾತ್ ಪರತೋಪಿ ರಾಮಪರಂ ದಿಕ್ಷು ವಿದಿಕ್ಷು ರಾಮೈರಣಂತೈರಿತಿ ವಿಶ್ವರೂಪ ನಿಘ್ನನ್ನರಾತೀನ್ ವಿರರಾಜ ರಾಮ. ಅವನಿಗೆ ಇವರಾಮ, ಇವನಿಗೆ ಅವರಾಮ, ಹೀಗೆ ಪರಮಾತ್ಮ ಬಹುರೂಪಗಳನ್ನು ತೋರಿಸಿದ್ದಾನೆ. ನಂದನಂದನ ರಣದೊಳು ಇಂದ್ರಾತ್ಮಜಗೆ ತೋರಿಸನೆ ಅಂದರೆ ದಿವ್ಯಂ ದದಾಮಿ ತೇ ಚಕ್ಷು ಪಶ್ಯಮೇ ರೂಪಮೈಶ್ವರಂ ಅಂತ ಅರ್ಜುನನಿಗೆ ವಿಶ್ವರೂಪವನ್ನು ಕೂಡ ಪರಮಾತ್ಮ ತೋರಿಸಿದ್ದಾನೆ ಎನ್ನುವುದನ್ನು ದಾಸರಾಯರು ಹೇಳುತ್ತಾ ಇದ್ದಾರೆ. ಮತ್ತು ಅಂಗನಾಮಂತರೇ ಮಾಧವಂ ಪುರಾಣಗಳಲ್ಲೂ ಇದನ್ನು ಕೇಳುತ್ತೀವಿ ನಾವು. ಪರಮಾತ್ಮ ಗೋಪಿಕಾಸ್ತ್ರೀಯರ ಜೊತೆಗೆ ವಿಹಾರವನ್ನು ಮಾಡ್ತಾ ಇರುವಾಗ ಪರಮಾದ್ಭುತವಾಗಿ ಇಬ್ಬಿಬ್ಬರ ಮಧ್ಯದಲ್ಲೊಬ್ಬ ರಾಮ, ಒಬ್ಬ ಕೃಷ್ಣ, ಮಧ್ಯದಲ್ಲೊಬ್ಬ ಕೃಷ್ಣ, ಹೀಗೆ ಬಹುರೂಪಗಳಿಂದ ಪರಮಾತ್ಮ ಬಹುರೂಪಿಯಾಗಿ ನಿಂತು ಅನುಗ್ರಹವನ್ನು ಮಾಡಿದ್ದನ್ನು ತನ್ನ ಅವತಾರಗಳಲ್ಲೇ ತೋರಿಸಿದ್ದಾನೆ ಎನ್ನುವುದನ್ನು ದಾಸರಾಯರು ಸ್ಮರಣೆ ಮಾಡಿಕೊಡ್ತಾ ಇದ್ದಾರೆ. ಅಂಥ ಪರಮಾತ್ಮ ಒಂದು ಅಂದರೆ ಒಂದೇ ಪರಮಾತ್ಮನ ಹರಿಯ ಅನಂತಾನಂತ ರೂಪಗಳು ಎಲ್ಲವೂ ಅನಂತಾನಂತ ರೂಪಗಳು ಅಂತಲೇ ತಿಳಿಬೇಕು. ಬೇರೆ ರೂಪಕ್ಕೂ ಕೃಷ್ಣನ ರೂಪಕ್ಕೂ ರಾಮರೂಪಕ್ಕೂ ಭೇದವನ್ನು ಇದು ಬೇರೆ ಅದು ಬೇರೆ ಅಂತ ತಿಳಿಬಾರದು. ತಿಳಿದರೆ ನರಕಾದ್ಯನರ್ಥ ಉಂಟಾಗತ್ತೆ. ಮಧ್ವ ಸಿದ್ಧಾಂತವನ್ನು ಬೇಗ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು, ಎಲ್ಲವೂ ಗೊತ್ತಾಗಬೇಕು ಅಂದರೆ ಅನೇಕರು ಮಾಡಬೇಕಾದ ದೊಡ್ಡ ಕೆಲಸ ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೊದಲ 4 ಅಧ್ಯಾಯಗಳ ಅಧ್ಯಯನವನ್ನು ಎಲ್ಲರೂ ಮಾಡಬೇಕು. ಸ್ತ್ರೀಯರು ಪುರುಷರು ಎಲ್ಲರೂ ಕೂಡ ಮೊದಲ 4 ಅಧ್ಯಾಯಗಳನ್ನು ಪಾಠ ಮಾಡಿದರೆ ಮಧ್ವ ಸಿದ್ಧಾಂತದ ಪ್ರಮೇಯಗಳು ಸಾಧನೆಗೆ ಉಪಯುಕ್ತವಾದದ್ದು ಏನು ಅನ್ನುವುದು ಎಲ್ಲರಿಗೂ ಅದು ತಿಳಿಯುತ್ತೆ. ಆದ್ದರಿಂದ ಪರಮಾತ್ಮನ ರೂಪಗಳಲ್ಲಿ, ಅವತಾರ ರೂಪಗಳಲ್ಲಿ ಭೇದವನ್ನು ಚಿಂತನೆ ಮಾಡಬಾರದು. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಅವತಾರಾನ್ ಹರೇರ್ ಜ್ಞಾತ್ವ ನಾವತಾರಾನ್ ಹರೇಸ್ತು ಯಃ. ಯಾವುದು ಭಗವಂತನ ಅವತಾರ, ಯಾವುದು ಭಗವಂತನ ಅವತಾರ ಅಲ್ಲ ಅಂತ ತಿಳ್ಕೋಬೇಕು ಮೊದಲು. ಪೃಥು ಪರಮಾತ್ಮನ ಅವತಾರವಲ್ಲ, ಅದು ಆವೇಶ ರೂಪ. ಬಲರಾಮ ಪರಮಾತ್ಮನ ಅವತಾರವಲ್ಲ, ಅದು ಶೇಷನಲ್ಲಿ ಪರಮಾತ್ಮನ ಆವೇಶ. ಹೀಗಿವೆಲ್ಲವನ್ನು ಸರಿಯಾಗಿ ತಿಳ್ಕೊಂಡು ಯಾವ ಯುಗದಲ್ಲಿ ಯಾವುದು ಭಗವದ್ರೂಪದ ಅವತಾರವಾಗಿದೆ, ಯಾವುದು ಮುಂದಾಗಲಿಕ್ಕಿದೆ ಅನ್ನೋದನ್ನು ತಿಳ್ಕೊಳ್ಳೇಬೇಕು ಹೊರತು ಆಗಲೇ ಕಲ್ಕಿ ಅವತಾರ ಆಗಿದೆ, ಕಲ್ಕಿ ಅವತಾರ ಪರಮಾತ್ಮ ಜೈಲಲ್ಲಿದ್ದಾನೆ ಅಂತೆಲ್ಲ ತಿಳ್ಕೋಬಾರದು. ಆದ್ದರಿಂದ ಹೀಗೆ ತಿಳಿದರೆ ನರಕಾದ್ಯನರ್ಥ ನಮಗುಂಟಾಗತ್ತೆ. ರಾಮ ಪರಶುರಾಮ ಬೇರೆ ಬೇರೆ, ರಾಮಕೃಷ್ಣರು ಬೇರೆ ಎಂಬುದಾಗಿಯೂ ಕೂಡ ತಿಳಿಯೋರಿದ್ದಾರೆ. ಇನ್ನು ಅನೇಕರು ಪರಶುರಾಮನ ಆವೇಶಾವತಾರ, ರಾಮ ಸ್ವರೂಪಾವತಾರ, ರಾಮ ಅಂಶಾವತಾರ, ಕೃಷ್ಣಸ್ತು ಭಗವಾನ್ ಸ್ವಯಂ, ಕೃಷ್ಣ ಪೂರ್ಣಾವತಾರ ಅಂತ ಕೆಲವರು ಹೇಳ್ತಾರೆ. ಹೀಗೆಲ್ಲ ಹೇಳಬಾರದು. ಇದನ್ನೆಲ್ಲವನ್ನು ಶ್ರೀಮದಾಚಾರ್ಯರು ಸ್ಪಷ್ಟವಾಗಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ನಮಗೆ ಅನುಗ್ರಹವನ್ನು ಮಾಡಿದ್ದಾರೆ. ಸ್ಯಮಂತಕ ಮಣಿಯನ್ನು ನಾನು ಕೊಡೋದಿಲ್ಲ ಅಂತ ಜಾಂಬುವಂತ ಕೃಷ್ಣನೊಂದಿಗೆ 28 ದಿವಸ ಹೋರಾಡಿ ಸೋತು ಪ್ರಾಣಾಪಾಯ ಸ್ಥಿತಿಯಲ್ಲಿದ್ದಾಗ ರಾಮನನ್ನು ಸ್ಮರಣೆ ಮಾಡಿದ.
ಆಗ ಶ್ರೀಕೃಷ್ಣ ರಾಮನಾಗಿ ಕಾಣಿಸಿಕೊಂಡ. ಬಳಿಕ ಶ್ರೀಕೃಷ್ಣನಾಗಿ ಅವನಿಗೆ ದರ್ಶನವನ್ನು ಕೊಟ್ಟ. ಆಗ ಜಾಂಬವಂತನಿಗೆ ಜ್ಞಾನೋದಯವಾಯಿತು. ದೇವರಲ್ಲಿ ಕ್ಷಮೆ ಬೇಡಿದ. ಸ್ಯವಂತಕ ಮಣಿಯನ್ನು ತನ್ನ ಮಗಳಾದ ಜಾಂಬವತಿಯನ್ನು ಕೂಡ ಜೊತೆಗೆ ಕೊಟ್ಟು ಬಿಟ್ಟ. ಹೀಗೆ ಸಜ್ಜನರಿಗೆ ಪ್ರಾಣಾಪಾಯದಂತಹ ದುಸ್ಥಿತಿಯೂ ಬರಬಹುದು. ಆದರೆ ಪರಮಾತ್ಮನ ರೂಪಗಳಲ್ಲಿ ಭೇದ ಚಿಂತನೆ ಮಾಡಬಾರದು. ಅದಕ್ಕೆ ದುರ್ಜನರಿಗೆ ನರಕ ಆಗತ್ತೆ. ಇದನ್ನು ತೈತ್ರಿಯೋಪನಿಷತ್ತು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಸ್ಪಷ್ಟ ಮಾಡಿದ್ದಾರೆ. ಯಥಾ ಹ್ಯೇವೈಷ ಏತಸ್ಮಿನ್ನುದರಮಂತರಂ ಕುರುತೆ ಅತತಸ್ಯ ಭಯಂ ಭವತಿ ತತ್ವೇವ ಭಯಂ ವಿದುಷೋ ಅಮನ್ವಾನಸ್ಯ. ಪರಮಾತ್ಮನ ರೂಪಗಳಲ್ಲಿ ಭೇದ ಚಿಂತನೆ ಮಾಡಿದರೆ ಈ ರೂಪದಿಂದ ಈ ರೂಪಕ್ಕೆ ಭಯ, ರಾಮನ ರೂಪದಿಂದ ಪರಶುರಾಮ ಸೋತೋದ, ರಾಮನಿಗೆ ಪರಶುರಾಮನ ಭಯ, ಇವೇ ಮೊದಲಾಗಿರ್ತಕ್ಕಂಥ ಪರಮಾತ್ಮನ ರೂಪಗಳಿಗೆ ಭೇದ ಚಿಂತನೆ ಮಾಡಿದವನಿಗೆ ಸರ್ವೋದರ ಗತಂ ಬ್ರಹ್ಮ ಯೋಭೇದೇನ ವಿಪಶ್ಯತಿ. ಆಚಾರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಎಲ್ಲರೊಳಗಿರುವ ದೇವರಿಗೆ ಭಯ ಎಲ್ಲಿಂದ, ಯಾರಿಂದ ಭಯ? ನಮಗೇ ಇಲ್ಲ ಅನ್ನತ್ತೆ. ಎಲ್ಲರೊಳಗಿರುವ ದೇವರ ಚಿಂತನೆ ಮಾಡಿದವನಿಗೆ ಭಯವಿಲ್ಲವಂತೆ. ಯಾಕೆ ಹೇಳ್ರಿ? ಎಲ್ಲರಲ್ಲೂ ದೇವರೇ ಇರಬೇಕಾದ್ರೆ ಯಾರೂ ಸ್ವತಂತ್ರವಾಗಿ ನಮಗೆ ಭಯಗೊಳಿಸಲಾರರು. ಆದ್ದರಿಂದ ನಿಜವಾದ ಅಭಯ ಪರಮಾತ್ಮನಿಂದಲೇವೆ. ಅದನ್ನು ತಿಳಿಯಬೇಕು. ಇದನ್ನೇ ಶ್ರೀಮದ್ ಆಚಾರ್ಯರು ಮಹಾಭಾರತ ಭಾಗವತ ತಾತ್ಪರ್ಯ ನಿರ್ಣಯದ 3ನೇ ಸ್ಕಂದದಲ್ಲಿ ಸನಕಾದಿಗಳ ಬಾಯಿಂದ ಹೇಳಿಸಿದರು. ದೇವರಿಗೆ ನೀವು ರಕ್ಷಣೆ ಕೊಡೋದೇನೋ ಜೈ ವಿಜಯರೇ, ನಿಮ್ಮೊಳಗಿದ್ದು ನಿಮ್ಮನ್ನು ಕಾಪಾಡೋದೇ ಆ ಭಗವಂತ. ಅವನಿಗೆ ನೀವೇನು ರಕ್ಷಣೆ ಕೊಡ್ತೀರಿ? ಆದ್ದರಿಂದ ದೇವರಿಗೆ ರಕ್ಷಣೆ ಕೊಡ್ತೀವಿ, ದೇವರಿಗೆ ಭಯ ಅಂತಂದಿದ್ದರಿಂದ ಭಯಗೊಳಿಸುವ ಜನ್ಮ ನಿಮಗಾಗಲಿ ಅಂತ ಸನಕಾದಿಗಳು ಜಯ ವಿಜಯರಿಗೆ ಶಾಪವನ್ನು ಕೊಟ್ಟದ್ದನ್ನು ಕೇಳುತ್ತೇವೆ. ಆದ್ದರಿಂದ ಭಯ ಬರಬಾರದು. ಮುಖ್ಯವಾಗಿ ಯಾರಿಗೆ ಬರಬಾರದು ಅಂದರೆ ಅಪರೋಕ್ಷ ಜ್ಞಾನಿ ಅಂತ ಅನಿಸ್ಕೊಳ್ಳೋನನ್ನು ಹುಲಿಯ ಬೋನಿನಲ್ಲಿ ಹಾಕಿದರೂ ಅವನಿಗೆ ಭಯ ಆಗಬಾರದು ಅಂತಾರೆ ಪದ್ಮನಾಭದಾಸರು ತಮ್ಮ ವ್ಯಾಖ್ಯಾನದಲ್ಲಿ. ಅಪರೋಕ್ಷ ಜ್ಞಾನ ಆಗ ಅವನಿಗೆ ಬಂದಿದೆ ಅಂತ ಅರ್ಥವಂತೆ. ಏನು? ಎಲ್ಲರಲ್ಲಿ ದೇವರನ್ನು ಕಾಣಬೇಕು. ಹುಲಿಯಲ್ಲೂ ದೇವರಿದ್ದಾನೆ, ನರಿಯಲ್ಲೂ ದೇವರಿದ್ದಾನೆ, ಮನುಷ್ಯರಲ್ಲೂ ದೇವರಿದ್ದಾನೆ. ಆ ಪರಮಾತ್ಮನೇ ಬಿಂಬರೂಪಿಯಾದ ಸ್ವಾಮಿಯೇ ಸರ್ವಾಂತರ್ಯಾಮಿ ಆಗಿದ್ದಾನೆ ಅನ್ನುವ ಜ್ಞಾನ ಸ್ಥಿರೀಕರಣವಾಯಿತು ಅಂದರೆ ಆಗ ಅವನಿಗೆ ಅಪರೋಕ್ಷ ಜ್ಞಾನ ಬಂದಿದೆ ಅಂತ. ಸುಮ್ಮನೆ ಅನಾಚಾರಿಯಾಗಿ ಮಾಡಬಾರದೇ ಇದ್ದದ್ದನ್ನು ಮಾಡಿಕೊಂಡು ಏನೋ ಒಂದು ಸ್ವಲ್ಪ ಓದ್ಬಿಟ್ಟವ್ರನ್ನೆಲ್ಲರನ್ನೂ ಅಪರೋಕ್ಷ ಜ್ಞಾನಿಗಳು ಅನ್ನೋದನ್ನು ಪರೀಕ್ಷಾ ಮಾಡೋದಕ್ಕೆ ನಮ್ಮ ಪದ್ಮನಾಭದಾಸರು ಬಹಳ ಚೆನ್ನಾಗಿ ಹೇಳಿಕೊಡ್ತಾರೆ. ಆದ್ದರಿಂದ ಅಪರೋಕ್ಷ ಜ್ಞಾನಿ ಅಂದರೆ ಅವನಿಗೆ ಯಾರಿಂದಲೂ ಭಯ ಇರಬಾರದು. ಅಕಸ್ಮಾತ್ ತಿರೋಧಾನ ಆಗಿದ್ದಾಗ ಏನು ಮಾಡಲಿಕ್ಕಾಗಲ್ಲ. ಅಪರೋಕ್ಷ ಜ್ಞಾನ ತಿರೋಧಾನ ಆದಾಗ, ತನಗೆ ದೇಹಾಭಿಮಾನ ಬಂದಾಗ, ಅಥವಾ ಒಂದು ಜನ್ಮದಲ್ಲೇ ಅಪರೋಕ್ಷ ಜ್ಞಾನ ತಿರೋಧಾನ ಆಗಿಬಿಡುತ್ತೆ. ಒಂದು ಜನ್ಮದಲ್ಲಿ ಒಂದು ದಿವಸ ಬಂದು ಮಿಕ್ಕ ದಿವಸಗಳಲ್ಲಿ ಅಪರೋಕ್ಷ ಜ್ಞಾನ ತಿರೋಧಾನ ಆಗತ್ತೆ. ಆದ್ದರಿಂದ ಅಪರೋಕ್ಷ ಜ್ಞಾನ ತಿರೋಧಾನ ಆದ ವಿಚಾರಲ್ಲ. ಅಪರೋಕ್ಷ ಜ್ಞಾನಿ ಅಂತಂದವನಿಗೆ ಪ್ರಹ್ಲಾದರಾಜರಿದ್ದು ನೋಡ್ರಿ. ವಾಯುನಾಚ ಸಮಾವಿಷ್ಟ ಮಹಾಬಲ ಸಮನ್ವಿತ. ವಾಯುದೇವರ ಆವೇಶಕ್ಕೊಳಗಾಗಿದ್ದ ಪ್ರಹ್ಲಾದರಾಜರಿಗೆ ಬೆಂಕಿಯಲ್ಲಿ ಹಾಕಿದರು, ಅಯ್ಯೋ ಅಯ್ಯೋ ಅಂತ ಗಿರಿಸ್ಕೊಳ್ಳಲಿಲ್ಲ. ಕೈಕಾಲು ಕಟ್ಟಿ ನೀರಲ್ಲಿ ಮುಳುಗಿಸಿದ್ರು ಹೆದರಲಿಲ್ಲ. ಆನೆಯ ಕಾಲ್ ಕೆಳಗೆ ಮಲಗಿಸಿದರು, ಸರ್ಪಗಳ ಮುಂದುಗಡೆ ಮಲಗಿಸಿದರೂ ಭಯ ಇರೋದಿಲ್ಲ. ಯಾಕೆ? ಎಲ್ಲರಲ್ಲಿ ದೇವರಿದ್ದಾನೆ, ಅವನೇ ನಿಯಾಮಕ. ಈ ಜ್ಞಾನ ಸ್ಥಿರೀಕರಣ ಆಗಿಬಿಟ್ರೆ ನಮಗೆಲ್ಲೂ ಭಯ ಬರಬಾರದು. ದೇವರಿದ್ದಾನೆ ಎನ್ನುವ ಭಯದ ಹೆದರಿಕೆ ನಮಗಿಲ್ಲದಂತೆ ನಾವಿರಬೇಕು ಅನ್ನೋದನ್ನು ಸನಕಾದಿಗಳು ತೋರಿಸಿಕೊಡ್ತಾರೆ. ಸರ್ವೋದರಗತಂ ಬ್ರಹ್ಮ. ಹಾಗಾದ್ರೆ ಸನಕಾದಿಗಳು ಯಾಕೆ ಎಲ್ಲ ಕಡೆ ಇದ್ದ ದೇವರು ನೋಡಬಾರ್ದಾಗಿತ್ತು? ಇಲ್ಲಿಗೆ ಯಾಕೆ ಬಂದರು ಅಲ್ವಾ? ಈ ಕ್ವಶನ್ ನಾವು ಕೇಳಲ್ಲ. ವೈಕುಂಠಕ್ಕೆ ಯಾಕೆ ಬರಬೇಕಾಗಿತ್ತು ಸನಕಾದಿಗಳು? ಕೂತಲ್ಲೇ ದೇವರ ಚಿಂತನೆಯನ್ನು ಮಾಡಬಹುದಾಗಿತ್ತಲ್ಲ ಅನ್ನುವ ಪ್ರಶ್ನೆ ಬರುತ್ತೆ. ನಿಜ, ಅವ್ರು ಬಂದದ್ದು ದೇವರ ದರ್ಶನ ಉದ್ದೇಶವೇ ಅಲ್ಲ. ಜಯ ವಿಜಯರಿಗೆ ಶಾಪ ಕೊಡಲಿಕ್ಕೆ ಬಂದಿದ್ರು. ನಿಜವಾಗ್ಲೂ ಹೇಳಬೇಕು ಅಂದರೆ ತಮ್ಮ ಹೃದಯದಲ್ಲೇ ದೇವರನ್ನು ಕಾಣತಕ್ಕಂಥವರು ಸಂಚಾರತ್ವೇನ ಬಂದಿದ್ದರು. ಸಂಚಾರತ್ವೇನ ಬಂದವರು ಜಯ ವಿಜಯಾದಿಗಳಿಗೆ ಶಾಪ ಕೊಡಬೇಕು, ಅವರಿಗೆ ಅಜ್ಞಾನ ಬಂದಿದೆ, ಅದನ್ನು ಪರಿಹಾರ ಮಾಡಬೇಕು ಅಂತಲೇ ಬಂದಿದ್ದರು. ಅದಕ್ಕೆ ಅವರಿಗೆ ಋಷಿರ್ ಜ್ಞಾನಿ ಅಂತ
ಯಾರ ಯಾರ ಕಾಲಗಳಲ್ಲಿ ಅವರವರ ಕಾಲಗಳಲ್ಲಿ ಯೋಗ್ಯ ಕಾಲಗಳಲ್ಲಿ ಜ್ಞಾನವನ್ನು ಕೊಡಿಸಬೇಕಾದದ್ದು ಅವರ ಕರ್ತವ್ಯ. ಹಾಗಾಗಿ ಅವರು ಬಂದಿದ್ದರು. ಬ್ರಹ್ಮದೇವರು ಶಾಪ ಕೊಡಲಿಲ್ಲ, ಲಕ್ಷ್ಮೀದೇವಿ ಶಾಪ ಕೊಡಲಿಲ್ಲ, ವಾಯುದೇವರು ಬಂದಿದ್ದರು ಶಾಪ ಕೊಡಲಿಲ್ಲ. ಎಲ್ಲರಿಗೂ ಬಾಗಿಲು ಅಡ್ಡ ಹಾಕಿದ್ರು. ಅದರ ಜೊತೆಗೆ ಜಯ ವಿಜಯಾದಿಗಳು ಸನಕಾದಿಗಳಿಗೆ ಅಡ್ಡ ಹಾಕಿದಾಗ ಅದನ್ನು ಪರಿಹಾರ ಮಾಡಿ ತೋರಿಸಿದ್ದಾರೆ. ಆದ್ದರಿಂದ ಇದನ್ನು ನಾವು ತಿಳಿಯಬೇಕು. ಒಂದು ರೂಪದೊಳಿಹವು ಲೋಕಗಳು. ಇಲ್ಲಿ ಸ್ವಲ್ಪ ಚೆನ್ನಾಗಿ ಬರೀತಾರೆ ವ್ಯಾಖ್ಯಾನಕಾರರು. ಪರಮಾತ್ಮ ಋಷಭನಾಮಕನಾಗಿ ಅವತಾರ ಮಾಡಿದ್ದ. ಪಂಚಮಸ್ಕಂದ ಭಾಗವತದಲ್ಲಿ ನಾಭಿರಾಜನಿಗೆ ಮೇರುದೇವಿಯಲ್ಲಿ ಪರಮಾತ್ಮ ಋಷಭ ಅಂತ ಅವತಾರವನ್ನು ಮಾಡ್ತಾನೆ. ಋಷಭ ಅಂದರೆ ಶ್ರೇಷ್ಠ, ಪುರುಷ ಶ್ರೇಷ್ಠ ಅಂತ. ಪರಮಾತ್ಮ ಭೂಲೋಕವನ್ನು ಆಳ್ತಾ ಇದ್ದ. ಆಗ ಅವನೇ ಯಜ್ಞಾವತಾರಿಯಾಗಿ ಇಂದ್ರ ಪದವಿಯನ್ನು ದೇವರು ಆಳ್ತಾ ಇದ್ದ. ನೋಡ್ರಿ, ಇದೆಲ್ಲ ತಿಳ್ಕೋಬೇಕು. ತುಂಬ ಒಳ್ಳೆಯ ವಿಚಾರಗಳು. ಪುರಾಣಗಳಲ್ಲಿ ಇವೆಲ್ಲ ಹೇಳಲಿಕ್ಕೆ ಟೈಮ್ ಸಾಕಾಗಲ್ಲ. 1 ಅವರಲ್ಲೆಲ್ಲ ಹೇಳ್ರಿಂದ ಆಗಲ್ಲ. ಎಲ್ಲವೂ 1 ಅವರಲ್ಲಿ ಪ್ರತಿ ಸರಿ ಪುರಾಣದಲ್ಲೂ ಎಲ್ಲವೂ ಹೇಳ್ರಿ ಅಂತ ಕೇಳಬಾರ್ದು. ಇದು ಅನೇಕರಿಗೆ ಅದೊಂದು ಮೂರ್ಖತನ ಇದೆ. ಇಡೀ ಭಾಗವತ ಕೇಳಿದ್ರೆ ನಮಗೆ ಪುಣ್ಯ, ಯಾವುದಾರೊಂದು ವಿಸ್ತಾರ ಮಾಡಿದರೆ ಅದೆಲ್ಲ ಸಂಕೋಚ ಮಾಡಿಬಿಟ್ರು ಅನ್ನುವ ಭಾವನೆ ಅನೇಕರಿಗಿರುತ್ತೆ. ಇಲ್ಲ, ಅದೆಲ್ಲ ಮುಖ್ಯ. ಅಲ್ಲಿ ಇಂದ್ರ ಪದವಿಯಲ್ಲಿ ವಾಯುದೇವರು ಬರ್ತಾರೆ. ಇಂದ್ರ ಪದವಿಗೆ ಪರಮಾತ್ಮನೂ ಬರ್ತಾನೆ. ಇಂದ್ರ ಪದವಿಗೆ ಅಂತ ಇರತಕ್ಕಂಥ ಅನೇಕ ಜೀವರು ಬರ್ತಾರೆ. ಋಷಭನಾಮಕ ಭೂಮಿಯಲ್ಲಿ ರಾಜ್ಯವನ್ನು ಆಳ್ತಾ ಇದ್ದಾಗ ಯಜ್ಞನಾಮಕನಾಗಿ ಪರಮಾತ್ಮನೇ ಇಂದ್ರ ಪದವಿಯಲ್ಲಿದ್ದ. ಮತ್ತು ನಾವು ಇನ್ನೊಂದು ನೋಡಬೇಕು. 5 ಜನ ಪಾಂಡವರಿದ್ದಾರಲ್ಲ, ಪಾಂಡವರ 5 ಜನ ಇಂದ್ರ ಪದವಿಯನ್ನು ಆಳಿದವರೇ. 5 ಜನರು ಇಂದ್ರ ಪದವಿಯನ್ನು ಆಳಿದ್ದರು. ಆಚಾರ್ಯರು ಅವೇಶಾವತಾರ, ಅಂಶಾವತಾರ ಕಥನ ಸಂದರ್ಭದಲ್ಲಿ ಇವರೆಲ್ಲರೂ ಇಂದ್ರರೇ ಎನ್ನುವುದನ್ನು ತೋರಿಸಿದ್ದಾರೆ. ಧರ್ಮರಾಜನು ಯಮರಾಜ ಇಂದ್ರ ಪದವಿಯನ್ನು ಆಳುತ್ತಾನೆ. ವಾಯುದೇವರು ಆಳಿದ್ದಾರೆ. ಯಾವ್ಯಾವುದರಲ್ಲಿ ಆಳಿದ್ದಾರೆ ಎಂಬುದನ್ನು ತೋರಿಸ್ತಾರೆ. ಇಂದ್ರ ಅಂತೂ ಅರ್ಜುನನೇ, ಅವನು ಆಳಿದ್ದಾನೆ. ಅಶ್ವಿನಿ ದೇವತೆಗಳು ಒಮ್ಮೆ ಇಂದ್ರ ಪದವಿಗೆ ಬಂದಿರ್ತಾರೆ. ಇದು ಇಂದ್ರಕಾಮರು ಅಂತ 8ನೇ ಕಕ್ಷದಲ್ಲಿ ಬರೋರು ಮಾತ್ರ ಅದನ್ನು ಆಳಬೇಕು ಅಂತಿಲ್ಲ. ಬೇರೆ ಬೇರೆಯವರಿಗೂ ಪರಮಾತ್ಮ ಅಧಿಕಾರದಲ್ಲಿ ಇಡ್ತಾನೆ. ಅದಕ್ಕೆ ಪರಮಾತ್ಮನು ಬರ್ತಾನೆ. ಆದರೆ ದೇವರು ಒಂದು ಕೆಲಸ ಮಾಡಿಬಿಟ್ಟ. ತನ್ನ ಅವತಾರಗಳಲ್ಲಿ ಬೇರೆ ಯಾರು ಬರೋ ಹಾಗಿಲ್ಲ ಮಾಡಿಬಿಟ್ಟ. ಆದರೆ ಒಂದು ಕಡೆ ಅಲ್ಲೂ ಕೂಡ ದೈತ್ಯರಿಗೆ ಮೋಹ ಬರಲಿ ಅಂತ ವೇದವ್ಯಾಸಾವತಾರವನ್ನು ಮಾಡಿಬಿಟ್ಟ. ವೇದವ್ಯಾಸಾವತಾರವನ್ನು ಕೆಲವೊಂದು ಯುಗಗಳಲ್ಲಿ ಮಾತ್ರ ತಾನು ಮಾಡಿ, ಉಳಿದ ಯುಗಗಳಲ್ಲಿ ಬೇರೆ ಬೇರೆ ಋಷಿಗಳನ್ನು, ದೇವತೆಗಳನ್ನು ಕೂಡ ಅಲ್ಲಿಗೆ ಬರಲಿಕ್ಕೆ ಮಾಡಿಬಿಟ್ಟ. ಮಾಡಿ ವೇದವ್ಯಾಸ ಅನ್ನತಕ್ಕಂಥ ಒಂದು ಪದವಿಯೂ ಕೂಡ ಇದೊಂದು ಬೇರೆ ಬೇರೆಯವರು ಬರಬಹುದು, ಇದು ಪರಮಾತ್ಮನೇ ಅವತಾರ ಮಾಡಬೇಕಾಗಿಲ್ಲ. ಅದಕ್ಕೆ ಉದಾಹರಣೆಯಾಗಿ ತೃತೀಯೇ ಸಪ್ತಮೇ ಚೈವ ಆಚಾರ್ಯ ನಿರ್ಣಯ ಕೊಟ್ಟರು. ಯಾವಾಗ ಪರಮಾತ್ಮ ಬಂದಿದ್ದ ಅಂತ. ಇನ್ನು ಮುಂದಿನ 29ನೇ ದ್ವಾಪರ ಯುಗದಲ್ಲಿ ಪರಮಾತ್ಮ ಅವತಾರ ಮಾಡಲ್ಲ. ಅಶ್ವತ್ಥಾಮಾಚಾರ್ಯರು, ದ್ರೋಣಾಚಾರ್ಯರ ಮಕ್ಕಳು ಈ ವೇದವ್ಯಾಸ ಅನ್ನುವ ಪದವಿಗೆ ಬಂತಾರೆ. ಅವರಿಗೆ ವೇದವ್ಯಾಸ ಅಂತ ಹೆಸರು ಬರುತ್ತೆ. ದ್ರೋಣಿರ್ವ್ಯಾಸ ಅಂತ. ಇದೆಲ್ಲ ನಾವು ಪ್ರಮೇಯಗಳನ್ನು ತಿಳ್ಕೊಂಡು ಹರಿಕಥಾಮೃತ ಸಾರದ ಅಧ್ಯಯನ ಮಾಡಿದರೆ ತುಂಬ ಸರಿಯಾದ ಮಾರ್ಗದಲ್ಲಿ ಹರಿಕಥಾಮೃತ ಸಾರ ಅನ್ಯಥಾ ರೀತಿ ಇಲ್ಲದೆ ಯೋಗ್ಯ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕಾಗತ್ತೆ. ಆದ್ದರಿಂದ ಪರಮಾತ್ಮ ಋಷಭಾವತಾರದಲ್ಲಿ ಭೂಮಿಯನ್ನು ಆಳ್ತಾ ಇದ್ದ ಸಂದರ್ಭದಲ್ಲಿ ಆಗ ಅಲ್ಲಿಗೆ ಸರಿಯಾಗಿ ತಾನೇ ಇಂದ್ರಾವತಾರಿಯಾಗಿ ಇಂದ್ರನ ಪದವಿಯಲ್ಲಿ ಯಜ್ಞನಾಮಕ ಪರಮಾತ್ಮ ಇದ್ದ. ಸ್ವರ್ಗಲೋಕವನ್ನು ಆಳ್ತಾ ಇದ್ದ, ಭೂಮಿಯನ್ನು ಆಳ್ತಾ ಇದ್ದ. ಋಷಭನಾಮಕ ಪರಮಾತ್ಮ 100 ಯಾಗವನ್ನು ಮಾಡಿಬಿಟ್ಟ. ಆ 100 ಯಾಗವನ್ನು ಮಾಡಿದ್ದನ್ನು ನೋಡಿ ಅಲ್ಲಿ ಏನಾಯಿತು ಅಂತಂದರೆ, ಇಂದ್ರ ಪದವಿಗೆ ಬಂದವರೆಲ್ಲ ಒಂದು ಕೆಲಸ ಮಾಡಬೇಕು. ಅದೊಂದು ರೂಲ್ಸು. ಯಾರ ಭೂಮಿಯಲ್ಲಿ ಯಜ್ಞ ಯಾಗ ತಪಸ್ಸು ಮಾಡಿದರೆ ಕೆಡಿಸೋದು ಕೆಲಸ. ದೇವರು ಅದನ್ನು ಮಾಡಿಬಿಟ್ಟ. ತಾನೇ ಋಷಭನಾಗಿ 100 ಯಜ್ಞಗಳನ್ನು ಮಾಡಿದ್ದನ್ನು ಯಜ್ಞನಾಮಕ ಪರಮಾತ್ಮನಾದವನೇನು ಮಾಡಿದ? ಮತ್ಸರ ಮಾಡಿ ಇವನು 100 ಯಜ್ಞ ಮಾಡಿದ್ದಾನೆ, ಮಳೆ ಸುರಿಸೋದಿಲ್ಲ ಅಂದ. ದೇವರೇ ದೇವರಿಗೆ. ಕೆಳಗೆ ಋಷಭ ಅವನೇ, ಮೇಲೆ ಯಜ್ಞನಾಮಕನಾಗಿ ಸ್ವರ್ಗದಲ್ಲೂ ಅವನೇ. ಒಬ್ಬನೇ ಪರಮಾತ್ಮ ಏನು ಮಾಡಿಬಿಟ್ಟ? ಮಳೆಯನ್ನು ಸುರಿಸಲಿಲ್ಲ. ಆಗ ಋಷಭ ನಕ್ಕ. ನಾನೇನು ಸಾಮಾನ್ಯ ಅಲ್ಲ ಅಂತ ಸ್ವಸಾಮರ್ಥ್ಯದಿಂದ ಮಳೆಯನ್ನು ತರಿಸಿಕೊಂಡ ಅಂತ ಪಂಚಮಸ್ಕಂದ ಭಾಗವತದಲ್ಲಿ ಇದು ಬರುತ್ತೆ. ಇದು ಮೋಹಕ. ಯಜ್ಞನಾಮಕ ಪರಮಾತ್ಮ ಬೇರೆ, ಯಜ್ಞ ಅಂಬತಕ್ಕಂಥವನು ಭೂಮಿಯನ್ನೇ ಸ್ವರ್ಗವನ್ನು ಆಳ್ತಾ ಇದ್ದವನು ಬೇರೆ, ಋಷಭಾವತಾರಿ ಬೇರೆ. ಹಾಗಲ್ಲ. ಯಜ್ಞಾವತಾರ ಎಲ್ಲರೂ ಹೇಳೋದು ಹೆಂಗೆ ಗೊತ್ತಾ? ಹೀಗೆ ಹೇಳ್ತಾರೆ.
ಯಜ್ಞಾವತಾರ ಮನ್ವಂತರ ರಕ್ಷಣೆಗಾಗಿ ಆಗಿದ್ದರಿಂದ ಯಜ್ಞಾವತಾರ, ಮನ್ವಂತರಾಧಿಪತಿಯವನು ಇಂದ್ರ ಪದವಿಯಲ್ಲಿ. ಅದಕ್ಕೆ ಬೇಕಾದಷ್ಟೇ ಶಕ್ತಿ ಜ್ಞಾನ ವ್ಯಕ್ತವಾಗಿತ್ತು. ಅದಕ್ಕೆ ಋಷಭ ಅವನ ಜೊತೆಗೆ ಅವನೇ ಸ್ಪರ್ಧೆ ಮಾಡ್ದ ಅಂತ ಕೆಲವರು ಹೇಳ್ತಾರೆ. ದೇವರ ಜೊತೆಗೆ ದೇವರೇ ಸ್ವಲ್ಪ ವ್ಯಕ್ತ ಮಾಡಿದ, ಸ್ವಲ್ಪ ವ್ಯಕ್ತ ಮಾಡಲಿಲ್ಲ ಅಂತ. ಇದು ಪರಶುರಾಮ ಅವತಾರಕ್ಕೂ ಹೀಗೆ ಹೇಳ್ತಾರೆ, ರಾಮಾವತಾರಕ್ಕೂ ಹೀಗೆ ಹೇಳ್ತಾರೆ. ಹಾಗಲ್ಲ, ಋಷಭ ಬೇರೆಯಲ್ಲ, ಯಜ್ಞ ಬೇರೆಯಲ್ಲ. ಒಂದು ರೂಪದಲ್ಲೇ ಭೂಲೋಕ ಸ್ವರ್ಗಲೋಕವನ್ನು ಕೂಡ ಎರಡನ್ನೂ ಆಶ್ರಯ ಮಾಡಿಕೊಂಡಿತ್ತು. ಇದೆಲ್ಲ ಪ್ರಮೇಯಗಳನ್ನು ನಾವು ಚೆನ್ನಾಗಿ ತಿಳ್ಕೋಬೇಕು. ಒಂದೇ ರೂಪದಿ ಸೃಷ್ಟಿ ಸ್ಥಿತಿ ಮೊದಲಾದ ವ್ಯಾಪಾರ. ಇನ್ನೊಂದು ಬಹಳ ಸುಂದರವಾದ ಪ್ರಮೇಯ ತಿಳಿಯಬೇಕಾದದ್ದು. ಸೃಷ್ಟಿ ಬ್ರಹ್ಮದೇವರು ಮಾಡ್ತಾನೆ, ಸ್ಥಿತಿ ನಾರಾಯಣ ಮಾಡ್ತಾನೆ, ಪಾಲನೆಯನ್ನು ಲಯವನ್ನು ರುದ್ರದೇವರು ಮಾಡ್ತಾರೆ ಅಂತ ಜಗತ್ತಿನಲ್ಲಿ ಪ್ರಸಿದ್ಧಿ. ಇವರು ತ್ರಿಮೂರ್ತಿಗಳು ಅಂತ. ಇಲ್ಲೊಂದು ಅದ್ಭುತವಾದ ಪ್ರಮೇಯವನ್ನು ಮಧ್ವಮತ ಮಾತ್ರ ಹೇಳುತ್ತೆ. ದ್ವೈತ ಮತದಲ್ಲಿ ಮಾತ್ರ ಸಿಗತ್ತೆ ನಿಮಗೆ, ಬೇರೆ ಮತದವರು ಯಾರೂ ಹೇಳಲ್ಲ. ಈ ತ್ರಿರೂಪಿಗಳಲ್ಲಿ ಯಾರು ಮೂರು ರೂಪ ಇದೆಯಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರ, ಈ ಮೂರು ರೂಪಗಳಲ್ಲಿ ಭೇದವಿಲ್ಲ ಅಂತ. ಇವರೆಲ್ಲ ಏನರ್ಥ ಮಾಡಿಕೊಂಡ್ರು ಅಂದರೆ, ವಾಣೀಪತಿಯಾದ ಬ್ರಹ್ಮ, ಪಾರ್ವತೀಪತಿಯಾದ ರುದ್ರ, ಲಕ್ಷ್ಮೀಪತಿಯಾದ ನಾರಾಯಣ ಬೇರೆಯಲ್ಲ, ತ್ರಿಲೋಕೇಶರಲ್ಲಿ ಭೇದವಿಲ್ಲ. ಹಾಗೆ ಅನೇಕ ಮಾತುಗಳನ್ನು ಕೂಡ ಪುರಾಣದಲ್ಲಿ ಕೇಳ್ತೇವೆ. ಹರಿವಂಶದಲ್ಲಿ ನಾರಾಯಣ ಹೇಳ್ತಾನೆ, ನನಗೂ ರುದ್ರನಿಗೂ ಯಾರು ಭೇದವನ್ನು ಕಲ್ಪನೆ ಮಾಡ್ತೀರಿ, ಅವರು ಅಂಧನ್ ತಮಸ್ಸಿಗೆ ಹೋಗುತ್ತಾರೆ ಅಂತ ಕೃಷ್ಣ ಹೇಳಿದ ಕೈಲಾಸಕ್ಕೆ ಹೋದಾಗ. ರುದ್ರದೇವರು ಹೇಳ್ತಾರೆ, ನಾನು ಕೃಷ್ಣ ಬೇರೆಯಲ್ಲ, ಮೂಲ ರೂಪಿಯಾದ ನಾರಾಯಣನೇ ಕೃಷ್ಣ, ನಾನು ಅವನಿಗೆ ಭೇದ ಇಲ್ಲ ಅಂತ ರುದ್ರದೇವರು ಹೇಳ್ತಾರೆ. ಇದು ಹೇಳಿದ್ದು ಋಷಭ, ನಮ್ಮ ರುದ್ರದೇವರು ಹೇಳಿದ್ದು, ನಾರಾಯಣ ಹೇಳಿದ್ದು ಏನಪ್ಪ ಅಂದರೆ, ರುದ್ರದೇವರ ಒಳಗಿರುವ ರುದ್ರ ಅನ್ನುವ ರೂಪದ ಬಗ್ಗೆ. ಬ್ರಹ್ಮದೇವರ ಬಗ್ಗೆ ಹೇಳಿದಾಗ ಬ್ರಹ್ಮದೇವರ ಒಳಗಿರುವ ಬ್ರಹ್ಮ ಎನ್ನುವ ರೂಪದ ಬಗ್ಗೆ. ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವೇ ಸ್ಥಿತ. ಈ ಬ್ರಹ್ಮನಿಗಾಗಲಿ, ಈ ರುದ್ರನಿಗಾಗಲಿ, ನಮಗಾಗಲಿ, ಇಂದ್ರನಿಗಾಗಲಿ, ಚಂದ್ರನಿಗಾಗಲಿ, ಸೂರ್ಯನಿಗಾಗಲಿ ಸ್ವಂತ ಒರಿಜಿನಲ್ ಹೆಸರೇನು ಅಂತ ಪುರಾಣ ಹೇಳಲ್ಲ. ಅವೆಲ್ಲ ಪದವಿಯ ಹೆಸರುಗಳು, ತಿಳ್ಕೊಳ್ರಿ. ಚಂದ್ರ, ಸೂರ್ಯ, ಇಂದ್ರ, ಅಗ್ನಿ, ಅಹಂಕಾರಿಕ ಪ್ರಾಣ, ಮಿತ್ರನಾಮಕ ಸೂರ್ಯ, ಏನೇನು ಹೆಸರುಗಳು ಬರ್ತಾವಲ್ಲ, ಇವೆಲ್ಲ ಪದವಿಗೆ ಬಂದಾಗ ಹೆಸರು. ಅವರ ಒರಿಜಿನಲ್ ಹೆಸರೇನು ಅಂತ ಎಲ್ಲೂ ನಮಗೆ ಸಿಗಲ್ಲ. ಆ ಪದವಿಗಳಲ್ಲಿ ಬಂದವರು ಏನಿದ್ದಾರಲ್ಲ, ಇಂದ್ರ, ರುದ್ರ, ಇವೆಲ್ಲ ಆ ಪದವಿಗಳಿಗೆ ಹೆಸರಿಟ್ಟಿದ್ದು ಪರಮಾತ್ಮ ತನ್ನದೇ ಹೆಸರನ್ನಿಟ್ಟಿದ್ದ. ಇದನ್ನು ತಿಳ್ಕೋಬೇಕು ನೀವು ಮೊದಲು. ಇಂದ್ರ ಅಂದರೆ ಯಾರೋ ಬೇರೆ, ಚಂದ್ರ ಅಂದರೆ ಅಲ್ಲ, ಇದು ದೇವರದೇ ಹೆಸರು. ದೇವರೇ ಚಂದ್ರನಲ್ಲಿ ಚಂದ್ರನಾಗಿರ್ತಾನೆ, ಸೂರ್ಯನಲ್ಲಿ ಸೂರ್ಯನಾಗಿರ್ತಾನೆ, ಇಂದ್ರನಲ್ಲಿ ಇಂದ್ರನಾಗಿರ್ತಾನೆ, ಬ್ರಹ್ಮನಲ್ಲಿ ಬ್ರಹ್ಮನಾಗಿರ್ತಾನೆ. ಇದನ್ನು ತಿಳಿಯದೇ ಇದ್ರೆ, ಪರಮಾತ್ಮನೇ ಹೇಳ್ಯಾನೆ ಇಂದ್ರ ಬೇರೆ, ನೀವು ತಿಳ್ಕೊಂಡಿದ್ಯಾವುದು? ಇಂದ್ರನಲ್ಲಿರುವ ರೂಪದ ಬಗ್ಗೆ ಹೇಳಿಲ್ಲ, ಇಂದ್ರನಲ್ಲಿರುವ ಭಗವದ್ ರೂಪದ ಬಗ್ಗೆ ಹೇಳಿಲ್ಲ. ಶಚೀಪತಿಯಾದ ಇಂದ್ರನಿಗೂ ಲಕ್ಷ್ಮೀಪತಿಯಾದ ನಾರಾಯಣನಿಗೂ ಭೇದ ಇಲ್ಲ ಅಂತ ತಿಳ್ಕೊಂಬಿಟ್ರಿ. ಇದು ಅನ್ನಂತಮಸ್ಸಿಗೆ ಕಾರಣ, ನರಕಕ್ಕೆ ಕಾರಣ. ಇದನ್ನು ತಿಳಿಯಬಾರದು. ಅದಕ್ಕೆ ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ, ಪರಮಾತ್ಮನ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಪರಮಾತ್ಮನ ಮೂರು ರೂಪ. ರಜಸ್ಸತ್ವ ತಮಸ್ಸುಗಳ ಮೂಲಕ ಸೃಷ್ಟಿಸ್ಥಿತಿಲಯಗಳನ್ನು ಪರಮಾತ್ಮ ಮಾಡ್ತಾನೆ. ವೇದದಲ್ಲೇ ಈ ಪ್ರಮಾಣ ಇದೆ ಇದರ ಬಗ್ಗೆ. ಆಚಾರ್ಯ ಹೇಳೋ ತನಕ ಬೇಡ. ಸತ್ರೇದಾವಭೂವೈಷಾಂ ಗುಣಾನಾಮುಪದಾನಾಯ ವಿಷ್ಣುರ್ವಾ ಸತ್ವಸ್ಯ ರಜಸೋ ಬ್ರಹ್ಮ ಈಶನಾಮ ತಮಸಃ ಸ ಆವಿವೇಶ ಬ್ರಹ್ಮ ಬ್ರಹ್ಮಾಣಂ ಚತುರ್ಮುಖಂ ಈಶ ಈಶಾನಂ ಪಂಚಮುಖಂ ಯೋ ವಾ ಈಶ ಈಶಾನಮಾವಿವೇಶ ತಂ ವಾ ಏತಂ ಕಾಲ ಇತ್ಯಾಚಕ್ಷತೆ ಕಾಲ ಇತ್ಯಾಚಕ್ಷತೆ ಅಂತ. ಇದನ್ನೇ ಆಚಾರ್ಯರು 2ನೇ ಸ್ಕಂದ ಭಾಗವತದಲ್ಲಿ ಕೂಡ ಸ್ಪಷ್ಟ ಮಾಡ್ತಾರೆ. ಪರಮಾತ್ಮ ಬ್ರಹ್ಮರೂಪದಿಂದ ಶ್ರೀಮದ್ ಆಚಾರ್ಯ ಹೇಳುತ್ತಾರೆ ಅಂತಂದ್ರೆ ನಿಮಗೆ ಪಾರ್ಶಾಲಿಟಿ ಮಾಡ್ತಾರೆ ಅಂತಲ್ವಾ? ಬೇಡ. ನಾರದರು ಬ್ರಹ್ಮದೇವರ ಬಳಿಗೆ ಬಂದಾಗ ಬ್ರಹ್ಮದೇವರನ್ನೇ ಅಂತಾರೆ, ನೀನೇ ಜಗತ್ ಸೃಷ್ಟಿಕರ್ತ, ನಿನಗಿಂತ ಮತ್ತೊಬ್ಬ ದೇವತೆಗಳು ಯಾರೂ ಇಲ್ಲ, ನೀನೇ ಜಗದೊಡೆಯ ಅಂತೆಲ್ಲ ಸ್ತೋತ್ರ ಮಾಡಿದಾಗ ಬ್ರಹ್ಮದೇವರಂತಾರೆ, ಇದು ನಿನ್ನ ಪ್ರತಿಪಾದನೆ ಅಲ್ಲ,
ದೈತ್ಯರು ಹೀಗೆ ಹೇಳ್ತಾರೆ ಅಂತ ನಿನ್ನ ಪ್ರತಿಪಕ್ಷವನ್ನು ಮಾಡಿಕೊಂಡು ಪೂರ್ವಪಕ್ಷವನ್ನು ನೀನು ಮಾಡ್ತಾ ಇದ್ದೀ ನಾರದ, ನನಗೆ ಗೊತ್ತಾಗಿದೆ ಎಂತಾರೆ ಬ್ರಹ್ಮದೇವರು. ನಿನಗೊಂದು ಹೇಳ್ತೀನಿ ಕೇಳು, ಸೃಷ್ಟಿ ನಾನು ಮಾಡ್ತೀನಿ ಅಂತ ದೈತ್ಯ ಮೋಹಕವಾಗಿ ನಾನು ಮಾಡ್ತೀನಿ. ನನ್ನೊಳಗೆ ಅದೇ ಪರಮಾತ್ಮ ಇದ್ದು ಅವನೇ ಸೃಷ್ಟಿಯನ್ನು ಮಾಡ್ತಾನೆ. ಅವನೇ ಪರಮಾತ್ಮನೇ ನನ್ನೊಳಗಿದ್ದು ಅವನೇ ಸೃಷ್ಟಿ ಮಾಡ್ತಾನೆ. ಅದಕ್ಕೆ ಅವರು ಬ್ರಹ್ಮದೇವರು ಹೇಳ್ತಾರೆ, ಸೃಜಾಮಿ ತನ್ನಿಯುಕ್ತೋಹಂ ಹರೋಹರತಿ ತದ್ವಶಃ ವಿಶ್ವಂ ಪುರುಷರೂಪೇಣ. ನಿನಗೆ ಗೊತ್ತಾಗಲ್ಲ, ನನ್ನೊಳಗೆ ಆ ಪರಮಾತ್ಮನೇ ಆವಿಷ್ಟನಾಗಿ ನನಗೆ ಬ್ರಹ್ಮ ಅಂತ ಹೆಸರು ಬಂದದ್ದೇ ಅವನ ಹೆಸರು ಕೊಟ್ಟಿದ್ದರಿಂದ. ಎಷ್ಟು ಸುಂದರ ಪ್ರಮೇಯ! ಅವನು ನನಗೆ ಆ ಹೆಸರನ್ನು ಕೊಟ್ಟಿದ್ದರಿಂದ ನಾನು ಬ್ರಹ್ಮ ಅಂತಾಗಿದ್ದೇನೆ. ಆದ್ದರಿಂದ ನಾನು ಸ್ವತಃ ನನಗೆ ಹೆಸರಿಲ್ಲ, ಅವನ ಹೆಸರನ್ನು ಕೊಟ್ಟಿದ್ದಾನೆ. ಪರಮಾತ್ಮ ಬ್ರಹ್ಮರೂಪದಿಂದ ಚತುರ್ಮುಖನಲ್ಲಿ ಆವಿಷ್ಟನಾದ, ಶಿವರೂಪದಿಂದ ಶಿವನಲ್ಲಿ ಆವಿಷ್ಟನಾದ, ಶಿವನಲ್ಲಿ ಆವಿಷ್ಟವಾದ ಲಯಮೂರ್ತಿಯಾದ ಶಿವನಿಗೆ ಪರಮಾತ್ಮನಿಗೆ ಕಾಲ ಅಂತಲೂ ಇನ್ನೊಂದು ಹೆಸರಿದೆ. ಆದ್ದರಿಂದ ಸೌಕರಾಯಣ ಶ್ರುತಿಯನ್ನು ಇದನ್ನೇ ಶ್ರೀಮದ್ ಆಚಾರ್ಯರು ಉದಾಹರಣೆ ಮಾಡಿದ್ದಾರೆ. ಇದು ಶ್ರೀಮದ್ ಆಚಾರ್ಯರ ಮತದ ವೈಲಕ್ಷಣ್ಯ. ಆಗ್ರಹಕ್ಕೊಳಗಾಗಿ ನಾನು ಬೇರೆ ಮತಗಳವರನ್ನು ಖಂಡನ ಮಾಡ್ತೀನಿ ಎನ್ನುವ ಭರದಲ್ಲಿ ಆಚಾರ್ಯರು ಸುಳ್ಳು ಹೇಳಿಲ್ಲ. ವೇದಗಳ ಪ್ರಾಮಾಣ್ಯವನ್ನು ತಂದು ತೋರಿಸಿ ವೇದೋಕ್ತವಾದ ವಿಚಾರವನ್ನು ನಾರಾಯಣ ದೇವರೇ ವೇದವ್ಯಾಸರಾಗಿ ಬಂದು ಪುರಾಣಗಳಲ್ಲಿ ಬರೆದದ್ದನ್ನು ಸಂವಾದಿಯಾದ ವೇದ ಮತ್ತು ಪುರಾಣಗಳ ಸಂವಾದವನ್ನು ಆಚಾರ್ಯರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಈ ರೀತಿಯಾಗಿ ಶ್ರೀಮದ್ ಆಚಾರ್ಯರ ಮತವನ್ನು ನೋಡಬೇಕೇ ಹೊರತು ದಯವಿಟ್ಟು ನಾವು ಮಾಧ್ವರು ಅಂತ ಯಾರೂ ನೋಡಬೇಡ್ರಿ. ನಾವು ದ್ವೈತಿಗಳು, ನಮ್ಮಪ್ಪ ದ್ವೈತಿ, ನಾನು ದ್ವೈತಿ ಅಂತ ನೋಡಬೇಡ್ರಿ. ನಿಜವಾದ ಮಾಧ್ವ ಯಾರಾಗುತ್ತಾನೆ ಅಂದರೆ ಸ್ವತಃ ಮಧ್ವಮತವನ್ನು ಯಾರು ಅರ್ಥ ಮಾಡಿಕೊಳ್ತಾನೆ ಅವನು ನಿಜವಾದ ದ್ವೈತಿ. ಸುಮ್ಮನೆ ಅಪ್ಪನ ಮುದ್ರೆ ಗೋಪಿಚಂದನ ಹಚ್ಕೊಂಡಿದ್ದ, ನಾನು ಹಚ್ಕೊಂಡಿದ್ದೀನಿ ಅಂದರೆ ಅದು ಪ್ರಯೋಜನವಾಗೋದಿಲ್ಲ. ಅದು ಪರಂಪರೆಯಿಂದ ಮಾಧ್ವಮತ ಬರಲ್ಲ, ಪರಂಪರೆಯಿಂದ ಬ್ರಾಹ್ಮಣ ಆಗುತ್ತಾನೆ ಹೊರತು ಅಪ್ಪ ಬ್ರಾಹ್ಮಣ ಅಮ್ಮ ಬ್ರಾಹ್ಮಣನಾದರೆ ಅವನು ಬ್ರಾಹ್ಮಣನಾಗುತ್ತಾನೆ. ಆದರೆ ಮಾಧ್ವ ಆಗಲಾರ. ಮಾಧ್ವ ಅಂತಿಲ್ಲ, ಮಾಧ್ವ ಇಂಡಿವಿಜುವಲ್, ಅವರವರೇ ಸಂಪಾದನೆ ಮಾಡಬೇಕಾದದ್ದು. ವೈಷ್ಣವ ತಂದೆ ವೈಷ್ಣವ ತಾಯಿಗೆ ವೈಷ್ಣವ ಮಗ ಹುಟ್ಟುತ್ತಾನೆ ಅಂತ ಗ್ಯಾರಂಟಿ ಇಲ್ಲ. ತಾಮಸ ತಂದೆಗೆ ತಾಮಸ ತಾಯಿಗೆ ವೈಷ್ಣವ ಮಗ ಹುಡ್ತಾನೆ, ತಾಮಸನೇ ಮಗನಾಗಿ ಹುಡ್ತಾನೆ ಅಂತಿಲ್ಲ. ಆಯಾ ಜೀವರು ಅವರವರು ಭಿನ್ನರಿರ್ತಾರೆ, ಅವರವರು ಪ್ರತ್ಯೇಕವಾಗಿ ಅದನ್ನು ಮಾಡ್ತಾರೆ ಎಂಬುದನ್ನು ನಾವು ತಿಳಿಯಬೇಕೇ ಹೊರತು ಅದನ್ನು ಬಿಟ್ಟು ನಾವಲ್ಲಿ ಬಂದಿದ್ದೇವರೆಲ್ಲರೂ ಮಾಧ್ವರೇ, ಮಾಧ್ವರ ಮಕ್ಕಳೆಲ್ಲ ಮಾಧ್ವರು, ಮಾಧ್ವ ಮತ ಅಂತಿಲ್ಲ, ವೈಷ್ಣವ ಮತ ಇದೆ. ಅದನ್ನು ನಾವು ಮೊದಲು ತಿಳ್ಕೋಬೇಕು. ಆದ್ದರಿಂದ ನಾವು ಸ್ವತಃ ಮಧ್ವಮತದ ರಹಸ್ಯಗಳನ್ನು ಪೂರ್ವಾಗ್ರಹವನ್ನು ಮಾಡಿಯೇ ಓದಿರಬೇಕಾರೆ ನಿರ್ದಿಷ್ಟವಾದ ಪ್ರಮಾಣಗಳು ಸಿಕ್ಕಾಗ ಅದನ್ನು ಒಪ್ಪಬೇಕು, ಒಪ್ಪಿ ಅದನ್ನು ನಾವು ಸ್ವೀಕಾರ ಮಾಡಬೇಕು ಅನ್ನುವುದನ್ನು ಆಚಾರ್ಯ ನಮಗೆ ಹೇಳಿದ್ದಾರೆ. ಇದರಿಂದ ವಿಷ್ಣು ರೂಪ ಸತ್ವಗುಣದ ಮೂಲಕ ಪಾಲನೆ ಮಾಡುತ್ತೆ, ಕಾಲರೂಪ ತಮೋಗುಣದ ಮೂಲಕ ಸಂಹಾರ ಮಾಡುತ್ತೆ ಅಂತ ಹೇಳಿದಂತಾಯಿತು. ಆದರೆ ಭಗವದ್ಗೀತೆಯಲ್ಲಿ ಪಾಲನಮೂರ್ತಿ ವಿಷ್ಣುವಿನ ಅವತಾರನಾದ ಶ್ರೀಕೃಷ್ಣ ತನ್ನನ್ನು ಕಾಲ ಸಂಹಾರಕರ್ತ ಅಂತಲೇ ಅರ್ಜುನನ ಮುಂದೆ ಹೇಳ್ತಾನೆ. ಕಾಲೋಸ್ಮಿ ಲೋಕಕ್ಷಯ ಕೃತ್ಪ್ರವೃದ್ಧ. ತನ್ನ ವಿಶ್ವರೂಪದ ದರ್ಶನ ಮಾಡಿಸಿದಾಗ ಅರ್ಜುನನಿಗೆ ಹೇಳಿದ್ದಾನೆ. ಆದ್ದರಿಂದ ಭಗವಂತನ ಬ್ರಹ್ಮರೂಪ ಯಾರ್ದು? ನಾರಾಯಣನ ಬ್ರಹ್ಮರೂಪ, ಅವನ ವಿಷ್ಣುರೂಪ, ಅವನ ಶಿವರೂಪಗಳಲ್ಲಿ ಪರಸ್ಪರ ಭೇದವಿಲ್ಲ. ಪಾರ್ವತೀಪತಿಯಾದ ಶಿವನಲ್ಲಿ, ವಾಣೀಪತಿಯಾದ ಬ್ರಹ್ಮನಲ್ಲಿ, ಲಕ್ಷ್ಮೀಪತಿಯಾದ ನಾರಾಯಣನಲ್ಲಿ ಭೇದ ಇದ್ದೇ ಇದೆ. ಅವರೊಳಗಿರುವ ರೂಪದಲ್ಲಿ ಭೇದ ಇಲ್ಲ. ಇದು ತ್ರಿಮೂರ್ತಿಗಳಲ್ಲಿ ಭೇದ ಇಲ್ಲ ಅನ್ನೋದಿದು. ಇದನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಮಧ್ವಾಚಾರ್ಯರ ಮತದಲ್ಲೇ ಬಂದರೂ ಅನೇಕರಿಗೆ ಈ ರಹಸ್ಯ ಗೊತ್ತಿಲ್ಲ. ನಿರ್ಗುಣ ಅಂದರೆ ದೇವರಿಗೆ ಗುಣ ಇಲ್ಲ ಅಂತಲೇ ಉಪನ್ಯಾಸ ಮಾಡ್ತಿರ್ತಾರೆ. ಗುಣಭೃಂಗ್ ನಿರ್ಗುಣೋ ಮಹಾನ್ ವಿಶ್ವಾಸನಾಮ ಹೇಳುತ್ತೆ. ಗುಣಭೃತು ನಿರ್ಗುಣ. ಜಗನ್ನಾಥದಾಸರು ಅದನ್ನು ಅನುಸರಿಸಿಬಿಟ್ರು. 3 ಗುಣ ವರ್ಜಿತ ಸಗುಣ ಅದನ್ನೇ ಅವರು ಮಾಡಿಬಿಟ್ರು ಜಗನ್ನಾಥದಾಸರು ಕೂಡ. ಅದನ್ನು ಸ್ಪಷ್ಟವಾಗಿ ನಾವು ತಿಳಿಯಬೇಕು. ಆದ್ದರಿಂದ ಭಗವಂತನ ವಿಷ್ಣು ರೂಪ ಬ್ರಹ್ಮರೂಪ ಪರಸ್ಪರ ಭೇದ ಇಲ್ಲ. ಎಲ್ಲ ರೂಪಗಳು ಒಂದೇ. ಒಂದೇ ರೂಪದಲ್ಲಿ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡ್ತಾನೆ ಅನ್ನಬೇಕು. ಇಲ್ಲದೇ ಇದ್ದರೆ ಒಂದು ರೂಪಕ್ಕೆ ಜನ್ಮಾದಿ ಕರ್ತೃತ್ವ ಇದೆ, ಇನ್ನೊಂದಕ್ಕಿಲ್ಲ. ಒಂದು ರೂಪ ಮಾತ್ರ ಪರಬ್ರಹ್ಮ ಲಕ್ಷಣ ಆಗತ್ತೆ, ಇನ್ನೊಂದಕ್ಕಾಗೋದಿಲ್ಲ. ಒಂದು ರೂಪ ಮಾತ್ರ ಪರಬ್ರಹ್ಮ, ಇನ್ನೊಂದು ಪರಬ್ರಹ್ಮನಲ್ಲ. ಯಾವ ರೂಪವೂ ಪರಬ್ರಹ್ಮ ಅಲ್ಲ ಅಂತ ಆಗಿಬಿಡುತ್ತೆ. ಆದ್ದರಿಂದ ಒಂದೇ ರೂಪದಿ ಸೃಷ್ಟಿ ಸ್ಥಿತಿ ಮೊದಲಾದ ವ್ಯಾಪಾರ ಒಂದೇ ಕಾಲದಿ ಮಾಡಿ. ಸೃಷ್ಟಿಕಾಲ ಬಂದಾಗ
ಸೃಷ್ಟಿಮೂರ್ತಿಯಾದ ಪ್ರದ್ಯುಮ್ನ ಸೃಷ್ಟಿ ಮಾಡಿದ ಅಂತಂದರೆ ಆಗಲೇ ಲಯಕಾರಕನಾದ ಸಂಕರ್ಷಣು ಸೃಷ್ಟಿ ಮಾಡ್ತಾ ಇರ್ತಾನೆ. ಸ್ಥಿತಿಕಾರಕ ಅನಿರುದ್ಧ ಕೂಡ ಸೃಷ್ಟಿ ಮಾಡ್ತಾನೆ. ಹೀಗೆ ಸೃಷ್ಟಿ, ಸ್ಥಿತಿ, ಲಯ ಮುಂತಾದ ಎಲ್ಲ ಕಾರ್ಯಗಳನ್ನು ಎಲ್ಲ ಭಗವದ್ರೂಪಗಳು ಏಕಕಾಲದಲ್ಲಿ ಮಾಡುತ್ತೆ. ಸೃಷ್ಟಿ, ಸ್ಥಿತಿ, ಲಯ ಅಂದರೆ ನೀವು ಲೋಕದ್ದು ಅಂತ ತಿಳ್ಕೊಬೇಡ್ರಿ. ಇಲ್ಲಿ ಜನ ಹುಡ್ತಾ ಇರ್ತಾರೆ, ಕೆಲವರು ಬೆಳೀತಾ ಇರ್ತಾರೆ, ಕೆಲವರು ಸಾಯ್ತಾ ಇರ್ತಾರೆ. ಆದ್ದರಿಂದ ಎಲ್ಲ ಕಾರ್ಯಗಳನ್ನು ಮಾಡೋದಿಲ್ಲ. ಸೃಷ್ಟಿಕಾಲದಲ್ಲಿ ಲಯ ಮಾಡೋದಿಲ್ಲ, ಲಯಕಾಲದಲ್ಲಿ ಸೃಷ್ಟಿ ಮಾಡೋದಿಲ್ಲ. ಏಕೆಂದರೆ ಸೃಷ್ಟಿಮೂರ್ತಿ ಲಯಮೂರ್ತಿಗಳಲ್ಲಿ ಭೇದವಿಲ್ಲದೇ ಇದ್ದರೂ ಕೂಡ ಸೃಷ್ಟಿಕಾಲ ಲಯಕಾಲಗಳಲ್ಲಿ ಭೇದ ಇದೆ. ನೋಡ್ರಿ ಎಂಥ ಪ್ರಮೇಯವನ್ನು ಹೇಳ್ತಾರೆ. ಸೃಷ್ಟಿ ಕಾರ್ಯದಲ್ಲಿ ಸೃಷ್ಟಿ ಮೂರ್ತಿಗಳಲ್ಲಿ ಲಯ ಇಲ್ಲದಿದ್ದರೂ ಕೂಡ ಸೃಷ್ಟಿ ಕಾಲದಲ್ಲಿ ಭೇದ ಇದೆ. ಒಂದು ಸೃಷ್ಟಿ ಕಾರ್ಯ ಕಾಲ, ಒಂದು ಸ್ಥಿತಿ ಕಾಲ, ಒಂದೊಂದು ಸೃಷ್ಟಿ ಲಯಕಾಲ ಅಂತಿದೆ. ಆದ್ದರಿಂದ ಅಖಂಡವಾದ ಮಹಾಕಾಲ ಒಂದೇ ಸೃಷ್ಟಿ ಸ್ಥಿತಿ ಮುಂತಾದ ಕಾರ್ಯವಶದಿಂದ ಬೇರೆ ಬೇರೆಯಾಗತ್ತೆ ಎಂದು ಹೇಳಬಾರದು, ಅದು ಅಪ್ರಾಮಾಣಿಕವಾಗತ್ತೆ. ಆದರೆ ಪರಮಾತ್ಮ ಇದನ್ನು ತಿಳಿಸೋದಿಲ್ಲ. ತಿಳಿಸದೆ ಸಂದಣಿಸಿಪ್ಪ ಜಗದೊಳಗೆ ನಿತ್ಯವ್ಯಕ್ತ ಹರೇರ್ಗುಣ ಅಂತ ಪರಮಾತ್ಮನ ಎಲ್ಲ ರೂಪಗಳಲ್ಲೂ ಎಲ್ಲ ಗುಣಗಳು ಸದಾ ವ್ಯಕ್ತವೇ ಆಗಿರುತ್ತೆ. ನಾವು ಹೇಳ್ಕೋತೀವಿ ರಾಮರೂಪ ಭಯಂಕರ, ನರಸಿಂಹರೂಪ ಭಯಂಕರ, ಪರಶುರಾಮ ರೂಪ ಭಯಂಕರ. ತಂತ್ರಸಾರ ಸಂಗ್ರಹದಲ್ಲೂ ಆಚಾರ್ಯ ಹೇಳ್ತಾರೆ, ಇದು ಇಂಥದ್ದಕ್ಕೆ ಉಪಾಸನೆ ಮಾಡಬೇಕು, ಇದು ಇಂಥದ್ದಕ್ಕೆ ಉಪಾಸನೆ ಮಾಡಬೇಕು. ಯಾವಾಗ ಕಾಮ್ಯಕರ್ಮಗಳಿದ್ದಾಗ, ನಿಷ್ಕಾಮ ಕರ್ಮ ಇದ್ದಾಗ ಪರಶುರಾಮ ರೂಪವನ್ನು ಚಿಂತನೆ ಮಾಡಬಹುದು, ನರಸಿಂಹ ರೂಪವನ್ನು ಮಾಡಬಹುದು, ಕೃಷ್ಣ ಮಂತ್ರವನ್ನು ಮಾಡಬಹುದು. ಆದ್ದರಿಂದ ಅವನ ಎಲ್ಲ ರೂಪಗಳಲ್ಲಿ ಎಲ್ಲ ಗುಣವೂ ಇರುತ್ತೆ. ನರಸಿಂಹ ಮಾತ್ರ ಶತ್ರುಗಳನ್ನು ಕೊಲ್ತಾನೆ, ಕೃಷ್ಣ ಕೊಲ್ಲೋದಿಲ್ಲ, ಬುದ್ಧ ಕೊಲ್ಲೋದಿಲ್ಲ, ಕಲ್ಕಿ ಕೊಲ್ಲೋದಿಲ್ಲ ಅಂತ ಅನ್ನಬಾರದು. ಆದರೆ ಪರಮಾತ್ಮ ಆಯಾ ಗುಣಗಳನ್ನು ಲೋಕಕ್ಕೆ ತೋರಿಸೋದಿಲ್ಲ, ತಿಳಿಸೋದಿಲ್ಲ. ಒಂದೊಂದು ರೂಪದಲ್ಲಿ ಒಂದೊಂದು ಗುಣವನ್ನು ಮಾತ್ರ ಪರಮಾತ್ಮ ತೋರಿಸ್ತಾನೆ. ಆದರೆ ಎಲ್ಲ ಗುಣಗಳನ್ನು ತೋರಿಸಿದೆಯೇ ಪರಮಾತ್ಮ ಜಗತ್ತಿನಲ್ಲಿ ತುಂಬಿರ್ತಾನೆ. ಆದ್ದರಿಂದ ವಿಷ್ಣು ಪಾಲನ ಮಾತ್ರ ಮಾಡ್ತಾನೆ, ಲಯವನ್ನು ಶಿವನೇ ಮಾಡಬೇಕು ಅಂತ ಜನ ತಪ್ಪು ತಿಳಿಯುತ್ತಾರೆ. ಅದಕ್ಕೆ ಕೆಲವೊಮ್ಮೆ ಪರಮಾತ್ಮ ಏನು ಮಾಡ್ತಾನೆ, ತಾನು ಕೃಷ್ಣನಾಗಿ ಬಂದಿದ್ದಾಗ ವಿಶ್ವರೂಪವನ್ನು ತೋರಿಸಿದಾಗ ಕಾಲೋಸ್ಮಿ ಕಲ್ಮ ಕ್ಷಯಕೃತ್, ನಾನೇ ಕಾಲ, ನಾನೇ ಜಗತ್ತಿನ ಸಂಹಾರ ಮಾಡೋನು ಅಂತ ಕೆಲವೊಮ್ಮೆ ಸಜ್ಜನರಿಗೆ ತೋರಿಸ್ತಾನೆ. ಇಲ್ಲದೇ ಇದ್ದರೆ ತಿಳಿಸದೆಯೇ ಪರಮಾತ್ಮ ಕೆಲಸವನ್ನು ಮಾಡಿಬಿಡ್ತಾನೆ. ಆದ್ದರಿಂದ ಸ್ವಾಮಿ ಹೀಗೆಲ್ಲ ಮಾಡ್ತಾನೆ. ನಂದನಂದನ ರಣದೊಳಗೆ ಇಂದ್ರ ಆತ್ಮಜಗೆ ತೋರಿಸನೇ. ಕೃಷ್ಣ ತಾನು ಸೌಮ್ಯ ಪಾಲನ ಮೂರ್ತಿಯಾಗಿದ್ದರೂ ಕೂಡ ಅರ್ಜುನನಿಗೆ ವಿಶ್ವರೂಪವನ್ನು ತೋರಿ ತಾನೇ ಭಯಂಕರ ಮೂರ್ತಿಯಾದ ಲಯಮೂರ್ತಿಯೂ ತಾನೇ ಹೌದು ಎಂಬುದನ್ನು ಅರ್ಜುನನಿಗೆ ತೋರಿಸಿದ್ದಾನೆ. ಆದ್ದರಿಂದ ಪರಮಾತ್ಮನ ಅನುಗ್ರಹವಾಗಬೇಕಾದರೆ ದೇವರ ಬಗ್ಗೆ ಸರಿಯಾದ ಮಾಹಿತಿಯನ್ನು ನಾವು ಪಡೆಯಬೇಕೇ ಹೊರತು ತಪ್ಪು ಮಾಹಿತಿಯನ್ನು ಪಡೆದು ದೇವರ ಉಪಾಸನೆ ಮಾಡಿದರೆ ಪರಮಾತ್ಮ ಕೂಡ ಅನುಗ್ರಹ ಮಾಡೋದಿಲ್ಲ ಅನ್ನುವ ಜ್ಞಾನ ನಮಗೆ ಬರಬೇಕು. ಅದು ಬಂದಾಗಲೇ ದೇವರ ಅನುಗ್ರಹವಾಗತ್ತೆ ಹೊರತು ನಾವು ತಿಳಿದದ್ದೇ ಸರಿಯಾದ ಪ್ರಮೇಯ, ಇದಕ್ಕೆ ದೇವರ ಅನುಗ್ರಹ ಮಾಡಲಿಲ್ಲ ಅಂತ ತಿಳಿಯಬಾರದು. ಅದಕ್ಕೆ ದಾಸರಂತಾರೆ, ಒಂದನಂತಾನಂತ ರೂಪಗಳೊಂದು ರೂಪದೊಳಗಿಹವು ಲೋಕಗಳೊಂದೇ ರೂಪದಿ ಸೃಷ್ಟಿಸ್ಥಿತಿ ಲಯ ಸೃಷ್ಟಿಸ್ಥಿತಿ ಮೊದಲಾದ ವ್ಯಾಪಾರ ಒಂದೇ ಕಾಲದಿ ಮಾಡಿ ತಿಳಿಸದೆ ಸಂದಣಿಸಿಕೊಂಡಿಪ್ಪ ಜಗದೊಳು ನಂದನಂದನ ರಣದೊಳಿಂದ್ರಾತ್ಮ ಜಗೆ ತೋರಿಸನೇ. ಅದರಿಂದ ದಾಸರಾಯರು ಪರಮಾತ್ಮನ ಈ ಅದ್ಭುತವಾದ ಮಹಿಮೆಯನ್ನು ಯಾರು ಸಾಧಕನಾಗಿದ್ದಾನೆ, ಸಾಧಕನಿಗೋಸ್ಕರವಾಗಿ ಜಗನ್ನಾಥದಾಸರು ಈ ಒಂದು ಜ್ಞಾನವೂ ನಿನಗೆ ಬೇಕಪ್ಪ, ಇದೆಲ್ಲ ಯೋಗ್ಯವಾದ ಜ್ಞಾನ ಪಡ್ಕೋಬೇಕು ಅಂತ ದಾಸರಾಯರು ಹೇಳ್ತಾ, ದೇವರ ಒಂದೇ ರೂಪದಲ್ಲಿ ಎಲ್ಲ ರೂಪಗಳು ಹೇರಿರುತ್ತೆ ಅನ್ನುವ ಜ್ಞಾನಕ್ಕೋಸ್ಕರವಾಗಿ ಪಂಚನಾರಿ ತುರ್ಗದ ಬಗ್ಗೆ ಹೇಳಿದರು. ಈಗ ಜಗನ್ನಾಥದಾಸರು ನವನಾರಿ ಕುಂಜರ ಅನ್ನೋದನ್ನು ಒಂದು ತೋರಿಸಿಕೊಡ್ತಾರೆ. ಶ್ರೀರಮೇಶನ ಮೂರ್ತಿಗಳು ನವನಾರಿ ಕುಂಜರದಂತೆ ಏಕಾಕಾರ ತೋರ್ಪುವು ಅವಯವಗಳಲ್ಲಿ ಬೇರೆ ಬೇರೆ ಕಂಗೊಳಿಸುತ್ತ ಶರೀರದೊಳು ನಾನಾ ಪ್ರಕಾರ ವಿಕಾರ ಶೂನ್ಯ ವಿರಾಟ ನೆನೆಸುವ ಪದುಮಜಾಂಡದೊಳು. ಶ್ರೀರಮೇಶನ ಪದಚ್ಛೇದ. ಮೂರ್ತಿಗಳು ನವನಾರಿ ಕುಂಜರದಂತೆ ಏಕಾಕಾರ ತೋರ್ಪುವು
ಅವಯವಗಳಲ್ಲಿ ಬೇರೆ ಬೇರೆ ಕಂಗೊಳಿಸುವ ಶರೀರದೊಳು ನಾನಾ ಪ್ರಕಾರ ವಿಕಾರ ಶೂನ್ಯ ವಿರಾಟನೆನಿಸುವ ಪದುಮಜಾಂಡದೊಳು. ಪರಮಾತ್ಮ ಅವನ ಎಲ್ಲ ರೂಪಗಳು ಕೂಡ, ಪ್ರತಿಯೊಂದು ಪರಮಾತ್ಮನ ಎಲ್ಲ ರೂಪಗಳು ನಮ್ಮ ಶರೀರದಲ್ಲಿ ನವನಾರಿ ಕುಂಜರದಂತೆ ಒಂದು ಆಕಾರವಾಗಿ ಕಾಣಿಸುತ್ತೆ. ಒಬ್ಬ ಮನುಷ್ಯ ಗೋವಿಂದಾಚಾರ್, ವಿಠ್ಠಲಾಚಾರ್, ಮಾಧವಾಚಾರ್, ಪಾಂಡುರಂಗಾಚಾರ್ ಅಂತ ಒಂದೇ ದೂರದಿಂದ ನೋಡಿದಾಗ, ಯಾರಿಗೆ ಪ್ರಾಕೃತಿಕವಾದ ಸ್ಥೂಲ ದೇಹವನ್ನು ನೋಡೋರಿಗೆ, ಜ್ಞಾನಿಗಳಾದವರಿಗೆ ಅದರ ಒಳಗಿರೋದು ಕಾಣಿಸುತ್ತೆ. ಇವಾಗೆಲ್ಲ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಕೆಲವರು ಹಾಕ್ತಿರ್ತಾರೆ, ಒಂದೇ ಒಂದು ಬಣ್ಣ, ಆ ಬಣ್ಣದೊಳಗಡೆ ಒಂದು ನಂಬರ್ ಇರುತ್ತೆ, ಈ ನಂಬರ್ ಕಾಣಿಸುತ್ತಾ ನಿಮಗೆ ಅಂತ ಹಾಕ್ತಾರೆ. ಸ್ವಲ್ಪ ದೃಷ್ಟಿಸಿ ನೋಡಿದಾಗ ಆ ನಂಬರ್ ಕಾಣಿಸುತ್ತೆ. 5 ಅಂತಲೋ 50 ಅಂತಲೋ 505 ಅಂತಲೋ ಯಾವುದೋ ಒಂದು ರೂಪವನ್ನು ಬ್ಲರ್ ಮಾಡಿಟ್ಟಿರ್ತಾರೆ, ಕಾಣಿಸಲ್ಲ, ಟಕ್ಕಂತ ಕಾಣಿಸಲ್ಲ. ಜ್ಞಾನಿಗಳಿಗೆ ಒಳಗಿದ್ದ ಬಿಂಬಮೂರ್ತಿ, ಒಳಗಿದ್ದ ಜೀವ, ಆ ಪರಮಾತ್ಮ ದೇಹದ ಯಾವ್ಯಾವ ಅವಯವಗಳಲ್ಲಿ ಹೇಗೆ ವ್ಯಾಪ್ತನಾಗಿದ್ದಾನೆ. ಅದಕ್ಕೆ ಹಿಂದಕ್ಕೆ ಅಪರೋಕ್ಷ ಜ್ಞಾನಿಗಳ ಬಳಿಗೆ ರೋಗಿಗಳು ಯಾರು ಬಂದರೆ ರೋಗ ಯಾವ ಅವಯವಕ್ಕೆ ಬಂದಿದೆ ಅಂತ ನೋಡಿ ಆ ಅವಯವದಲ್ಲಿರುವ ಭಗವಂತ, ನಮ್ಮ ದೇಹದಲ್ಲಿ ಅವಯವಗಳಿಗೆ ಭೇದ ಇದೆ ಅಲ್ವಾ, ಒಂದೊಂದು ಅವಯವದಲ್ಲಿ ಒಂದೊಂದು ಭಗವದ್ ರೂಪ ಇರುತ್ತೆ, ಮುಂದೆ ಹೇಳ್ತೀನಿ. ಆ ಅವಯವದಲ್ಲಿ ಕೈಗೆ ತೊಂದರೆ ಆಗಿದ್ದರೆ ಕೈಯಲ್ಲಿ ಯಾವ ಭಗವದ್ ರೂಪ ಇದೆ ಅನ್ನೋದನ್ನು ನೋಡಿ ಈ ಭಗವದ್ ರೂಪದ ಉಪಾಸನೆ ಮಾಡಿದ್ರೆ ನಿಮಗೆ ಈ ಅವಯವ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ರು ಅಂತ. ಹೀಗೆಲ್ಲ ಇರ್ತಾರೆ ಅಪರೋಕ್ಷ ಜ್ಞಾನಿಗಳು. ಸಹಾಯ ಮಾಡುವಾಗ ಇಂತಿಂಥ ಭಗವದ್ ರೂಪದ ಚಿಂತನೆ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ರು ಅನ್ನೋದನ್ನು ಕೇಳ್ತೀವಿ. ರಮಾರಮಣನ ರೂಪ ಎಲ್ಲವೂ ಕೂಡ ಪ್ರತಿಯೊಂದು ನಮ್ಮ ಶರೀರದಲ್ಲಿ ನವನಾರಿ ಕುಂಜರದಂತೆ ಒಂದೇ ಆಕಾರವಾಗಿ ಕಾಣಿಸುತ್ತೆ. ನಮ್ಮ ಶರೀರದ ಅವಯವಗಳೊಳಗೆ ಆ ಅವಯವಗಳ ಹೆಸರಿಂದಲೇ ಬೇರೆ ಬೇರೆಯಾಗಿಯೂ ದೇವರು ಕಾಣಿಸ್ತಾನೆ. ಕೈಯೊಳಗೆ ಕೈ ಅಂತ, ಕಾಲೊಳಗೆ ಕಾಲು ಅಂತ, ಕಣ್ಣೊಳಗೆ ಕಣ್ಣು ಅಂತ ಎಲ್ಲ ರೂಪಗಳಿರುತ್ತೆ, ಆದರೆ ಒಂದಾಗಿ ನಮಗೆ ಕಾಣಿಸ್ತಾನೆ. ಹೀಗೆ ನಾನಾ ಪ್ರಕಾರವಾಗಿ ಶರೀರದೊಳಗಿದ್ದರೂ ಕೂಡ ವಿಕಾರ ಶೂನ್ಯನಾಗಿ ಬ್ರಹ್ಮಾಂಡದೊಳಗೆ ಹಾಗೆ ವಿರಾಟ್ ರೂಪ ಅಂತ ಪರಮಾತ್ಮ ಅನ್ನಿಸ್ತಾನೆ. ಬಹಳ ಸುಂದರವಾದ ಪ್ರಮೇಯ. ಮೇಲ್ನೋಟಕ್ಕೆ ನಮಗೆ ಒಂದಾಗಿ ಕಾಣಿಸುತ್ತೆ. ಮೇಲ್ನೋಟಕ್ಕೆ ಮನೆ ಅಂತ ಕಾಣಿಸುತ್ತಲ್ವ, ಹೊರಗಡೆಯಿಂದ ನೋಡಿದ್ರೆ ಮನೆ, ಒಳಗೆ ಬಂದು ನೋಡಿದಾಗ ಬೆಡ್ರೂಮು, ಹಾಲು, ಅಡುಗೆ ಮನೆ, ದೇವರ ಮನೆ, ಕಿಚನ್ನು, ಟಾಯ್ಲೆಟ್ಟು, ಬಾತ್ರೂಮ್ ಎಲ್ಲ ನಮಗೆ ಪ್ರತ್ಯೇಕವಾಗಿ ಕಾಣಿಸುವಂತೆ, ಎಲ್ಲ ಸೇರಿ ಒಂದು ಮನೆ ಅಂತ ಆಗುವಂತೆ ಪರಮಾತ್ಮನೂ ಕೂಡ ಆಯಾ ಅವಯವಗಳಲ್ಲಿ ಆಯಾ ಅವಯವ ನಾಮಕನಾಗಿ ಅವಯವದ ಆಕಾರದಿಂದ ಪರಮಾತ್ಮ ಇರ್ತಾನೆ. ನೋಡೋರಿಗೆ ಇದು ಮನುಷ್ಯ ದೇಹ, ಇದು ಕುರಿಯ ದೇಹ, ಇದು ನಾಯಿಯ ದೇಹ, ಇದು ಕತ್ತೆಯ ದೇಹ, ಇದು ಒಂಟೆಯ ದೇಹ ಅಂತ ಕಾಣಿಸುತ್ತೆ. ಆದರೆ ಅಪರೋಕ್ಷ ಜ್ಞಾನಿಗಳಿಗೆ ಆಯಾ ಅವಯವಗಳಲ್ಲಿರುವ ಭಗವದ್ ರೂಪ ಅವರಿಗೆ ಕಾಣಿಸುತ್ತೆ. ಇದು ಎಲ್ಲ ಅಪರೋಕ್ಷ ಜ್ಞಾನಿಗಳಿಗೂ ಅಲ್ಲ, ಮತ್ತೆ ಅವರ ಯೋಗ್ಯತೆ ಇದ್ದ ಅಪರೋಕ್ಷ ಜ್ಞಾನಿಗಳಿಗೆ. ಕೆಲವರಿಗೆಲ್ಲ ಎಲ್ಲಾ ಕಡೆ ದೇವರ ರೂಪವನ್ನು ನೋಡಲಿಕ್ಕಾಗಲ್ಲ, ಕೆಲವರು ಮಾತ್ರ ನೋಡಬಲ್ಲರು. ಆದ್ದರಿಂದ ಅವರವರ ಅಪರೋಕ್ಷ ಜ್ಞಾನದ ಯೋಗ್ಯತೆ, ಜ್ಞಾನ ಬಲದಿಂದ ಮಾತ್ರ ಅದು ಕಾಣಿಸತ್ತೆ ಹೊರತು ಮತ್ತೇನು ಕಾಣಿಸೋದಿಲ್ಲ. ಆದ್ದರಿಂದ ಶ್ರೀರಮೇಶನ ಮೂರ್ತಿಗಳು ನವನಾರೀ ಕುಂಜರದಂತೆ ಏಕಾಕಾರ ತೋರ್ಪವು. ಒಬ್ಬ ಕಲಾಕಾರ ಏನು ಮಾಡ್ತಾನೆ, ಒಂದೇ ಆಕಾರ ನಾರಿ, ಒಂದು ಆನೆ ಕಾಣಿಸುವಂತೆ ಚಿತ್ರಣವನ್ನು ಬರೆದು ಒಳಗಡೆ 9 ಜನ ಕನ್ಯೆಯರನ್ನ, ಆನೆಯ ಸೊಂಡಿಲಲ್ಲಿ ಒಂದು ಕೈ, ಆನೆಯ ಬಾಲದಲ್ಲಿ ಜಡೆ, ಆನೆಯ ಕಾಲಲ್ಲಿ 4 ಜನರ ಕಾಲುಗಳು, ಹೀಗೆಲ್ಲ ಬರುವಂತೆ ನವನಾರಿ ಕುಂಜರವನ್ನ ಆನೆಯ ಡುಬ್ಬದ ಮೇಲೆ ಬರಲಿಕ್ಕೊಂದು, ಆನೆಯ ತಲೆಯ ಬಳಿಯಲ್ಲಿ 2 ತಲೆ, ಹೀಗೆ 9 ಜನರನ್ನ ಸೇರಿಸಿ ಒಂದು ಆನೆಯ ಚಿತ್ರವನ್ನು ಬರೆದರೆ ಅದು ನವನಾರಿ ಕುಂಜರ ಅಂತ ಕರೀತಾರೆ ಅದನ್ನು. ಇವಾಗೆಲ್ಲ 3D ನೋಡ್ತಿರಲ್ಲ ನೀವು, ಇವಾಗೆಲ್ಲ 3D ಆರ್ಟ್ಸ್ ನೋಡ್ತಾ ಇರ್ತೀವಿ, ಬಹಳ ಸುಂದರವಾಗಿ ಬರೀತಾರೆ, ರೋಡಲ್ಲೇ ಬರೆದಿರ್ತಾರೆ. ದೂರದಿಂದ ನೋಡಿದವರಿಗೆಲ್ಲ ಹಳ್ಳ ಇದ್ದಂತೆ ಕಾಣಿಸುತ್ತೆ, ಮೀನು ಈಜಾಡ್ತಾ ಇದ್ದಂತೆ 3D ಎಫೆಕ್ಟ್ ಬರುವಂತೆ ಆರ್ಟ್ ಮಾಡ್ತಾರೆ. ನೋಡ್ರಿ, ಲೌಕಿಕದ ಉದಾಹರಣೆ
ನಮ್ಮ ಶಾಸ್ತ್ರ ಪ್ರಪಂಚಕ್ಕೆ ಎಷ್ಟು ಅನುಕೂಲವಾಗಿರುತ್ತೆ. ಹಾಗೆ ಪರಮಾತ್ಮ ಒಬ್ಬ ಕಲಾಕಾರ ಹೀಗೆ ಬರೆದರೆ ಹೇಗಿರುತ್ತೋ ನವನಾರಿ ಕುಂಜರದಂತೆ ಪರಮಾತ್ಮನು ನಮ್ಮ ದೇಹದಲ್ಲಿ ಹಾಗೆ ಇರ್ತಾನೆ. ಬೇರ್ಪಡಿಸಿದಾಗ ನಾರಿಯರಾಗೆ ಕಾಣಿಸ್ತಾರೆ. ಇದೇ ರೀತಿಯಲ್ಲಿ ಒಂದು ಕುದುರೆಯಲ್ಲಿ 5 ನಾರಿಯನ್ನು ಸೇರಿಸಿ ಮನ್ಮಥ ಕುಳಿತಂತೆ ಚಿತ್ರ ಬರೆದರೆ ಪಂಚನಾರಿ ತುರಗವಾಗತ್ತೆ. ಅದನ್ನೇ ದಾಸರು ಪಂಚನಾರಿ ತುರಗ ದಂದದಿ ಪಂಚರೂಪಾತ್ಮಕನು ಅಂತ ಪಂಚಮಹಾಯಜ್ಞ ಸಂಧಿಯಲ್ಲಿ ಹೇಳಿದ್ದಾರೆ. ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅಂತ ಭಗವಂತನ 5 ರೂಪಗಳು ಸೇರಿ ಸಮಿತ್, ಧೂಮ, ಅರ್ಚಿ, ಅಂಗಾರ, ವಿಷ್ಪುಲಿಂಗ ಅಂತ 5 ಅಂಶಗಳಿಂದ ಕೂಡಿದ ಒಂದು ಯಾಗಾಗ್ನಿ ಆಗೋದರಿಂದ ಪಂಚಮಹಾಯಜ್ಞ ಸಂಧಿಯಲ್ಲಿ ದಾಸರದನ್ನು ಹೇಳಿದ್ದಾರೆ. ಪಂಚನಾರಿ ತುರಗದ ದೃಷ್ಟಾಂತವನ್ನ ಒಬ್ಬನೇ ಭಗವಂತ ಸಮಿತ್ತು ಕಟ್ಟಿಗೆ, ಅವನೇ ಧೂಮ, ಅವನೇ ಅರ್ಚಿ, ಅವನೇ ಅಂಗಾರ, ಅವನೇ ಕಿಡಿಗಳು ವಿಷ್ಪುಲಿಂಗ. ಇದೀಗ ಜೀವನ ಶರೀರದಲ್ಲಿರತಕ್ಕಂಥ ಅಸಂಖ್ಯಾತ ಅವಯವಗಳಲ್ಲಿ ಅಸಂಖ್ಯಾತ ಅವಯವ ರೂಪಗಳಿಂದಿದ್ದು ಒಟ್ಟಾಗಿ ಶರೀರಾಕೃತಿಯಲ್ಲಿ ಪರಮಾತ್ಮ ಕಾಣಿಸಿಕೊಳ್ಳುತ್ತಾನೆ ಎನ್ನುವ ಸಂದರ್ಭವಾದ್ದರಿಂದ ಹೆಚ್ಚು ಪಂಚನಾರಿ ತುರಗವನ್ನು ಬಿಟ್ಟು ನವನಾರಿ ಕುಂಜರದ ದೃಷ್ಟಾಂತವನ್ನ ಅದು ಸಾಕಾಗಲ್ಲ. ನವನಾರಿ ಕುಂಜರ, ಪಂಚನಾರಿ ತುರಗ, ಎಷ್ಟು ರೂಪ ನಮ್ಮ ಅವಯವಗಳು ಎಷ್ಟಿದೆ ಹೇಳ್ರಿ. ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯಗಳು, ತಿರ್ಗಾ ಒಳಗಡೆ ಇರತಕ್ಕಂಥ ಜೀವರು, ತತ್ವಾಭಿಮಾನಿಗಳು, ಅವರ ದೇಹಗಳು, ಅವರ ಅವಯವಗಳು, ಅವರ ಅವಯವಗಳಲ್ಲಿ ಭಗವದ್ರೂಪಗಳು ಎಷ್ಟಾಗಿ ಹೋಗಿಬಿಡ್ತು. ಹಾಗೆ ಪರಮಾತ್ಮ ಒಂದು ಆಕಾರವಾಗಿ ನಮ್ಮ ಕೈಯೊಳಗಡೆ ತತ್ವಾಭಿಮಾನಿಗಳ ಕೈ, ತತ್ವಾಭಿಮಾನಿಗಳ ಕೈಯಲ್ಲಿ ವಾಯುದೇವರ ಕೈ, ವಾಯುದೇವರ ಕೈಯಲ್ಲಿ ಲಕ್ಷ್ಮೀದೇವಿ ಕೈ, ಲಕ್ಷ್ಮೀದೇವಿ ಕೈಯಲ್ಲಿ ಪರಮಾತ್ಮನ ಕೈ. ಹೀಗೆ ಅನಂತ ಜೀವರಾಶಿಗಳಲ್ಲಾದರೆ ಎಷ್ಟಾಗಬೇಡ, ಎಷ್ಟು ಭಗವದ್ರೂಪ ಸೇರಬೇಡ. ಇದನ್ನೆಲ್ಲ ಪರಮಾತ್ಮ ಮಾಡ್ತಾನೆ ಅಂತ ಇದ್ದಾರೆ. ಅವಯವಾಕ್ವಯ ಅವಯವಗಳಲ್ಲಿ ಬೇರೆ ಬೇರೆ ಕಂಗೊಳಿಸುವ ಶರೀರದೊಳು, ಇಡೀ ಶರೀರದಲ್ಲಿ ಒಟ್ಟಾಗಿ ಏಕಾಕಾರವಾಗಿ ಕಾಣಿಸ್ತಕ್ಕಂಥ ಪರಮಾತ್ಮನೇ ಅವಯವಗಳಲ್ಲಿ ಆಯಾ ಅವಯವ ನಾಮದಿಂದ ಮುಖ, ಬಾಹು ಮುಂತಾಗಿ ಕರೆಸಿಕೊಂಡು ಬೇರೆ ಬೇರೆ ಆಗಿಯೂ ಕಂಗೊಳಿಸ್ಕೊಳ್ತಾನೆ. ಮುಖದಲ್ಲಿ ಮುಖಾಕಾರನಾಗಿ, ಮುಖ ಅಂತಲೇ ದೇವರಿಗೆ ಹೆಸರು. ಬಾಹುವಿನಲ್ಲಿ ಬಾಹ್ವಾಕಾರನಾಗಿ ಬಾಹುನಾಮದಿಂದ ಹೀಗೆ ಇರ್ತಾನೆ. ಮುಖದಲ್ಲಿ ಮುಖಾಕಾರವಾಗಿರುವ ಪರಮಾತ್ಮನೇ ತಿರುಗಿ ಮುಖದಲ್ಲಿರುವ ಕಣ್ಣು, ಮೂಗು ಮುಂತಾದ ಅವಯವಗಳಲ್ಲಿ ಅವೇ ಆಕಾರ, ಅವೇ ಹೆಸರುಗಳಿಂದ ಇದ್ದು ಇದನ್ನು ಹೇಳಿದ್ದಾರೆ ಹಿಂದಕ್ಕೆ, ಬೇರೆ ಬೇರೆಯಾಗೂ ಕಾಣಿಸ್ತಾನೆ. ಪುನಃ ಆ ಕಣ್ಣು ಮೂಗು ಮುಂತಾದ ಅವಯವಗಳಲ್ಲಿರುವ ಅವುಗಳ ಅವಯವಗಳಲ್ಲೂ ಕೂಡ ಮತ್ತೆ ಬೇರೆ ಬೇರೆಯಾಗಿ ಕಾಣಿಸ್ತಾನೆ. ಯಾಕೆಂದರೆ ಒಂದು ವಸ್ತುವಿಗೆ ಅನಂತ ಅವಯವಗಳಿರುತ್ತೆ ಅಲ್ವಾ. ಒಂದು ವಸ್ತುವಿಗೆ ಅನಂತ ಅವಯವಗಳು, ಅವುಗಳಲ್ಲಿ ಪರಮಾತ್ಮ ಅನಂತ ರೂಪದಿಂದ ಇದ್ದಾನೆ. ಆ ಅನಂತ ರೂಪಗಳು ಆ ವಸ್ತುವಿನಲ್ಲಿರುವ ಒಂದು ರೂಪದ ಅನಂತ ಅವಯವಗಳಾಗಿದೆ. ಬಾ, ಎಷ್ಟೊಂದು ವಿಚಾರ ರೀ, ಹೇಳಬೇಕಾದ್ರೆ ಸುಸ್ತಾಗತ್ತೆ. ಎಷ್ಟು ರೂಪ ಆಯಿತು ಪರಮಾತ್ಮನದು. ವಸ್ತುವಿಗೂ ಅನಂತ ಅವಯವ ಇದೆ, ಹೌದಾ? ಅದರಲ್ಲಿರುವ ಪರಮಾತ್ಮನಿಗೂ ಅನಂತ ಅವಯವಗಳಿದೆ. ಆದರೆ ಪರಮಾತ್ಮನ ಅವಯವಗಳು ವಸ್ತುವಿನ ಅವಯವಗಳಂತಲ್ಲ. ತಿಳ್ಕೊಳ್ರಿ, ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ. ವಸ್ತುವಿಗೂ ಅನಂತ ಅವಯವಗಳಿದೆ, ಅದರಲ್ಲಿರುವ ಪರಮಾತ್ಮನಿಗೂ ಅನಂತ ಅವಯವಗಳಿದೆ. ಆದರೆ ಪರಮಾತ್ಮನ ಅವಯವಗಳು ವಸ್ತುವಿನ ಅವಯವಗಳಂತಲ್ಲ. ಯಾಕೆ ಅಂದರೆ ವಸ್ತುವಿನ ಎಲ್ಲ ಅವಯವಗಳು ಎಲ್ಲ ಕಾರ್ಯವನ್ನು ಮಾಡೋದಿಲ್ಲ. ಒಂದು ವಸ್ತುವಿನ ಒಂದು ಅವಯವ ಒಂದು ಕೆಲಸವನ್ನು ಮಾತ್ರ ಮಾಡುತ್ತೆ. ಪರಮಾತ್ಮನ ಅವಯವ ಪರಮಾತ್ಮನ ಶರೀರದ ಎಲ್ಲ ಕಾರ್ಯವನ್ನು ಮಾಡುತ್ತೆ. ಆದ್ದರಿಂದ ಅವನ ಕಣ್ಣು, ಕಿವಿ ಮುಂತಾದ ಬೇರೆ ಬೇರೆ ಅವಯವಗಳಿದೆ. ಆದ್ದರಿಂದ ನಾಲಿಗೆಯಂತೆ ಕಣ್ಣಿನಿಂದ ನಡೆಯಬಲ್ಲ, ಕಾಲಿನಂತೆ ಕೈಯಿಂದ ನಡೆಯಬಲ್ಲ. ದಾಸರು ಒಂದು ಪುರಂದರದಾಸರು ಒಂದು ದೇವರನಾಮನೇ ಮಾಡಿಬಿಟ್ಟಿದ್ದಾರೆ. ಕಣ್ಣಿಂದ ಕೇಳಬಲ್ಲ, ಕಿವಿಯಿಂದ ನೋಡಬಲ್ಲ. ಅದಕ್ಕೆ ನಮ್ಮ ವಾದರಾಜರು ಕೂಡ ನಿನ್ನ ಮಗ ಮುಂದ್ಗಡೆ ಹೋಗ್ತಾ ಇರ್ತಾನೆ, ನಾವು ಹಿಂದ್ಗಡೆ ಹಿಡ್ಕೊಂಬಿಡೋಣ ಅಂತ ಬಂದರೆ ನಿನ್ನ ಮಗ ಬೆನ್ನಲ್ಲೂ ನೋಡ್ತಾನೆ ಎಂದರು ವಾದರಾಜರು. ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಬಾಹುರುತ ವಿಶ್ವತಸ್ಮಾತ್. ಅವನಿಗೆ ಬೆನ್ನಲ್ಲೂ ಕಣ್ಣಿದೆ. ಇನ್ನೊಬ್ಬರಿದ್ದರು, ಅವರಿಗೆ ಪಾದದಲ್ಲಿ ಕಣ್ಣನ್ನು ಕೊಟ್ಟಿದ್ದನಂತೆ ಪರಮಾತ್ಮ. ಒಬ್ಬ ಋಷಿಗಳಿಗೆ ಅವರಿಗೆ ಪಾದದಲ್ಲೇ ಕಣ್ಣು. ಅವರಿಗೆ ಆ ಕಣ್ಣಿಂದ ಅವ್ರ ಕಾಲಲ್ಲಿ ನೋಡ್ಕೊಂಡು ಮೇಲ್ಗಡೆ ಹೊರಗಡೆ ಹೋಗ್ಬೇಕಾದ್ರೆ ಆ ಅಕ್ಷಪಾದರು ಅಂತ
ಅಕ್ಷಪಾದ ಅಂತ. ಪಾದದಲ್ಲಿ ಅಕ್ಷ ಅವರಿಗೆ. ಅವರು ಏನೋ ವಿಚಾರ ಮಾಡ್ಕೊಂಡು ಹೋಗ್ಬೇಕಾದ್ರೆ ಎಡವಿ ಬೀಳುತ್ತಿದ್ರು. ಅದಕ್ಕೆ ದೇವರು ಅವರಿಗೆ ಪಾದದಲ್ಲಿ ಕಣ್ಣನ್ನು ಕೊಟ್ಟಿದ್ದರು, ಬೀಳದೇ ಇರಲಿ ಬ್ರಾಹ್ಮಣ ಅಂತ. ಇದಕ್ಕೆ ಅಕ್ಷಪಾದ, ಕಣಾದ ಇವರೆಲ್ಲ ಹೆಸರಿದೆ. ಅಂತ ಅಕ್ಷಪಾದರಿಗೆ ಪಾದದಲ್ಲೇ ಕಣ್ಣು ಕೊಟ್ಟಿದ್ದ. ಇನ್ನೊಂದು ಕಡೆ ಕೇಳಿಲ್ವಾ, ವಿರಾದ ನಾವು ರಾಮಾಯಣದಲ್ಲಿ ಕೇಳ್ತೀವಲ್ಲ, ಅವನಿಗೆ ತಲೆನೇ ಇಲ್ಲ, ಹೊಟ್ಟೆ ಒಳಗಡೆ ಹೋಗ್ಬಿಟ್ಟಿತ್ತು ಅವನಿಗೆ. ಅವನ ಕಣ್ಣು ಹೊಟ್ಟೆ ಒಳಗಡೆ ಇತ್ತು, ನೋಡ್ತಾ ಇದ್ನೇ ಅಲ್ವಾ. ದೇವರಿದೆಲ್ಲ ಮಾಡಿದ್ದಾನೆ. ಬೇಕಾಷ್ಟು ಕಡೆ ಬೇಕಾಷ್ಟು ಕೆಲಸಗಳನ್ನು ಪರಮಾತ್ಮ ತಾನು ಮಾಡ್ತಕ್ಕಂಥದ್ದನ್ನು ಕೆಲವೊಂದು ಪಶು ಪ್ರಾಣಿಗಳಿಗೆ ಕೊಟ್ಟು, ನಾನು ಇದನ್ನೇ ಮಾಡಿದ್ದೀನಿ, ನಾನು ಮಾಡೋದೇನು ಆಶ್ಚರ್ಯ ಎಂಬುದನ್ನು ತೋರಿಸ್ತಾನೆ ಪರಮಾತ್ಮ. ಆದ್ದರಿಂದ ಪರಮಾತ್ಮನ ಕಿವಿಯ ಕೆಲಸ ನಾಲಿಗೆ ಮಾಡುತ್ತೆ, ನಾಲಿಗೆ ಕೆಲಸ ಕಿವಿಯು ಮಾಡುತ್ತೆ. ಎಲ್ಲ ಅವಯವ ಎಲ್ಲ ಕೆಲಸ ಮಾಡುತ್ತೆ. ಉದಾಹರಣೆ ಹೇಳಬೇಕು ಅಂದರೆ, ಪರಮಾತ್ಮನ ಒಂದು ಕಪ್ಪು ಕೂದಲು, ದೇವರ ಕಪ್ಪು ಕೂದಲು. ದೇವರಿಗೂ ಕೂದಲಿಗೂ ಮತ್ತು ಭೇದ ಇಲ್ಲ. ಯಾಕೆಂದ್ರೆ ನಾವು ಬಾಚಿಕೊಂಡಾಗ ಇಷ್ಟು ಬಂದು ಬೀಳುತ್ತೆ. ಅದಕ್ಕೆ ಪಾಪ ಒಂದು ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರೆ, ನಮ್ದು ಹಾಕ್ಕೊಳ್ರಿ, ನಮ್ದು ಹಾಕ್ಕೊಂಡು ನೀವು ತಲೆ ತಿಳ್ಕೊಂಡ್ರೆ ಪೂರ್ತಿ ಕೂದಲು ಬಿದ್ದು ಹೋಗುತ್ತೆ ಅಂತ. 130 ಕೋಟಿ ಜನದಲ್ಲಿ ಒಂದು 30 ಕೋಟಿ ಜನ ಅದನ್ನು ಹಾಕ್ಕೊಂಡ್ರು ಸಾಕಲ್ವಾ. ವ್ಯಾಪಾರದ ಬುದ್ಧಿವಂತಿಕೆ ಇದು. ಆದರೆ ಪರಮಾತ್ಮನಿಗೂ ಪರಮಾತ್ಮನ ಕೂದಲಿಗೂ ಭೇದ ಇಲ್ಲ. ಒಂದು ಕಪ್ಪು ಕೂದಲು ಕೃಷ್ಣನಾಗಿ ಅವತಾರವನ್ನು ಮಾಡಿ ಸಾಕ್ಷಾತ್ ಮನ್ಮಥನಾಗಿ ಗೋಪಿಯರನ್ನು ಆಲಿಂಗನ ಮಾಡಿದ್ದಾನೆ. ಅದೇ ರೂಪದಿಂದ ಅನೇಕ ಜನ ದೈತ್ಯರನ್ನು ಹೊಡೆದಾಕಿದ್ದಾನೆ. ಅದೇ ರೂಪದಿಂದ ಗೀತೋಪದೇಶ ಮಾಡಿದ್ದಾನೆ. ಅದೇ ರೂಪದಿಂದ ವಿಶ್ವರೂಪವನ್ನು ತೋರಿಸಿದ್ದಾನೆ. ಹೀಗೆ ಪರಮಾತ್ಮ ಅವನ ಶರೀರದ ಅವಯವ ಇನ್ನೊಂದು ಶರೀರವೇ ಆಗಿರುತ್ತೆ. ದೇವರ ಶರೀರದ ಅವಯವವೇ ಇನ್ನೊಂದು ಶರೀರ ಆಗಿರುತ್ತೆ. ಅದಕ್ಕೆ ನವನಾರಿ ಕುಂಜರದ ದೃಷ್ಟಾಂತವನ್ನು ಕೊಡ್ತಾರೆ. ಈ ಆನೆಯ ಶರೀರದ ಅವಯವ ಬರೀ ಅವಯವವಾಗಿರದೆ ಬೇರೊಂದು ಸ್ತ್ರೀ ಶರೀರ ಆಗಿರುತ್ತೆ ನೋಡ್ರಿ. ಹಾಗೆ ಇದು ಅರಣ್ಯಕಾಚಾರ್ಯರ ಷೋಡಶಿಯಲ್ಲಿ ಇದನ್ನು ಹೇಳ್ತಾರೆ. ಹರೇರ್ ಮುಖಾದಿಕಂತೂ ಪೃಥಕ್ ಪೃಥಕ್ ಏಕೈಕ ರೂಪಾತ್ಮಕಮೇವ ಅನೇಕ ರೂಪ ಸಮಾಹಾರಾತ್ಮಕಮಪಿ ತತ್ತತ್ ಪಾಣಿಪಾದಾದ್ಯವಯವೋಪೇತಂ ರೂಪಾಂತರಮಿವ ದೃಶ್ಯತೆ ನವನಾರಿ ಕುಂಜರವತ್. ಅದಕ್ಕೆ ನಾವು ದೇವರ ಪೂಜೆ ಮಾಡುವಾಗ ಏನು ಮಾಡ್ತೇವೆ ಅಂದರೆ, ಹೃದಯದಲ್ಲಿದ್ದ ಬಿಂಬಮೂರ್ತಿಯನ್ನು ಒಂದು ಅಂಶದಿಂದ ಸ್ವಾಮಿ ಹೊರಗೆ ಬಾ, ಈ ಪ್ರತಿಮೆಯಲ್ಲಿ ಕೂತ್ಕೋ ಅಂತ ಹೇಳ್ತೀವಿ. ಕೇಳ್ರಿ. ಆದರೆ ಪ್ರತಿಮೆ ರಾಮನ ರೂಪ, ಕೃಷ್ಣನ ರೂಪ, ನರಸಿಂಹ ರೂಪ, ಯಾವುದೋ ಒಂದು ಮೂರ್ತಿ ಆಗಿರುತ್ತದೆ. ಬಿಂಬಮೂರ್ತಿ ಯಾವುದು ಅಂತ ನಮಗೆ ಗೊತ್ತಿಲ್ಲ ಅಲ್ವಾ. ಬಿಂಬ ಹೊರಗಡೆ ಬಂದು ಇದರಲ್ಲಿ ಸನ್ನಿಹಿತನಾಗು, ಯಾವತ್ ಪೂಜಾವಸಾನಕಂ ತಾವತ್ವಂ ಪ್ರೀತಿಭಾವೇನ ಈ ಬಿಂಬೆ ಅಸ್ಮಿನ್ ಸನ್ನಿಹಿತೋಭವ ಅಂತಂತೀವಿ. ಬಿಂಬರೂಪದೊಂದಿಗೆ ಅವತಾರದ ರೂಪವನ್ನು ಐಕ್ಯ ಚಿಂತನೆ ಮಾಡಬೇಕು. ಇದೇ ಬಿಂಬರೂಪದ ಜೊತೆಗೆ ಪರಮಾತ್ಮನಾಯ ಅವತಾರದ ರೂಪಗಳ ಜೊತೆಗೆ ಐಕ್ಯ ಚಿಂತನೆ ಒಂದು ಅಂತ ಚಿಂತನೆ ಮಾಡಬೇಕು. ಅದಕ್ಕೆ ಬಿಂಬರೂಪದೊಂದಿಗೆ ಅವತಾರ ರೂಪವನ್ನು ನವನಾರಿ ಕುಂಜರದಂತೆ ಬಿಂಬರೂಪದ ಅವಯವ ಅಂತ ಭಾವನೆ ಮಾಡಬೇಕು. ಪೀಠದಲ್ಲಿ ಕೆಳಗಿರುವ ಮೂರ್ತಿಗಳು ಪಾದಗಳು. ಒಂದು ಪೀಠ ಹಾಕಿದ್ವಿ ಅಂದರೆ ಕೆಳಗಿರುವ ಮೂರ್ತಿಗಳು ಪಾದ. ಗೊತ್ತಾಗ್ತಾ ಇದೆಯಾ? ಒಂದು ಮಠಕ್ಕೆ ಹೋಗ್ತೀವಿ, ಮಠದಲ್ಲಿ ಏನು ಮಾಡ್ತಾರೆ ಸ್ವಾಮಿಗಳು, ಮೇಲ್ಗಡೆ ಅಂತಸ್ತಿನಲ್ಲಿ ಲಕ್ಷ್ಮೀನಾರಾಯಣನ ವಿಗ್ರಹ ಇಟ್ಟಿರ್ತಾರೆ. ಮಧ್ಯದಲ್ಲಿ ದಿಗ್ವಿಜಯ ರಾಮ, ಮೂಲರಾಮ, ಜಯರಾಮ. ಅದರ ಕೆಳಗಡೆ ತಿರ್ಗ ಪಾಂಡುರಂಗ ವಿಠಲ, ಪರಮಾತ್ಮನ ಅನೇಕ ರೂಪಗಳಲ್ಲಿರುತ್ತೆ. ಇದೇನ್ರಿ ಒಂದೇ ರೂಪ ಚಿಂತನೆ ಮಾಡಬಹುದಲ್ಲ. ಮೇಲ್ಗಡೆ ಲಕ್ಷ್ಮೀನಾರಾಯಣ, ಮಧ್ಯದಲ್ಲಿ ಮೂಲರಾಮ, ದಿಗ್ವಿಜಯರಾಮ, ಜಯರಾಮ, ಅದರಂತೆ ಕೆಳಗಡೆ ಇನ್ನೊಂದಿಷ್ಟು ಅವತಾರ ರೂಪಗಳು. ಏನಿದಲ್ಲ, ಹೀಗೆ ಚಿಂತನೆ ಮಾಡಬೇಕಂತ. ಏನಂತ? ಪೀಠದಲ್ಲಿ ಕೆಳಗಿರುವ ಮೂರ್ತಿಗಳು ಪಾದ, ಆ ಪಾದದಲ್ಲಿ ಆ ಮೂರ್ತಿ ಇದೆ ನೋಡ್ರಿ. ಆಲೋಚನೆ ಮಾಡ್ರಿ, ಹೇಗಿದೆ ನಮ್ಮ ಜಗನ್ನಾಥದಾಸರ ಚಿಂತನೆ. ಪೀಠದ ಕೆಳ ಅಂತಸ್ತಿನಲ್ಲಿರುವ 3 ಅಂತಸ್ತಿರುತ್ತೆ. ಒಂದೊಂದು ಪೀಠಕ್ಕೆ 3 ಅಂತಸ್ತು. ಕೆಳಗಿರುವ ಮೂರ್ತಿಗಳು ದೇವರ ಪಾದಗಳು. ಆ ಪಾದದಲ್ಲಿ ದೇವರ ಮೂರ್ತಿ ನೋಡ್ತಾ ಇದ್ದೀವಿ ಅಂತ ಅದು ನಮಗೆ ಕಾಣಿಸ್ತಾ ಇದೆ ಅಂತ ನೋಡ್ರಿ. ಆಲೋಚನೆ ಮಾಡ್ರಿ, ಎಷ್ಟು ಸುಂದರವಾದ ಉದಾಹರಣೆ. ಮಧ್ಯದಲ್ಲಿರುವ ಮೂರ್ತಿಗಳು, ಹೃದಯ ಮೇಲಿರುವ ಮೂರ್ತಿಗಳು ಶಿರಸ್ಸು ಅಂತ ಚಿಂತನೆ ಮಾಡಿ ಪ್ರಾದ ಹೃದಯ ಮುಕುಟಗಳಿಗೆ ಆರತಿ ಶಂಖಭ್ರಮಣವನ್ನು ನಾವು ಮಾಡ್ತೇವೆ. ಅದ್ಯಾಕೆ ಇಲ್ಲಿ 3 ಸರಿ, ಇದ್ಯಾಕೆ ಇಲ್ಲಿ 3 ಸರಿ, ಇದ್ಯಾಕೆ ಇಲ್ಲಿ 3 ಸರಿ, ಒಟ್ಟಾಗಿ ಯಾಕೆ 4 ಸರಿ? ದೇವರಿಗೆ ಆರತಿ ಮಾಡಬೇಕಾದಿಷ್ಟೇ. ಪಾದಕ್ಕೆ 3, ಹೃದಯಕ್ಕೆ 3, ಮುಖಕ್ಕೆ 3, ಟೋಟಲ್ ಆಗಿ ಪೀಠ ಸಹಿತವಾಗಿ
4 ಬಾರಿ ಇಷ್ಟೇ ಮಂಗಳಾರತಿ. ಸುಮ್ಮನೆ ತಿರುಗಿಸಿ ತಿರುಗಿಸಿ ತಿರುಗಿಸ್ತಲೇ ಬತ್ತಿ ಆರು ಹೋಗಿ ಕೆಳಗೆ ಉರಿದು ಹೋಗಿ ಹೊಗೆ ಬರೋ ತನಕ ತಿರುಗಿಸ್ತಾ ಇರೋದಲ್ಲ. ಪರಮಾತ್ಮನಲ್ಲಿ ಅವಯವಗಳಿಗೆ ಭೇದ ಇಲ್ಲ. ಇದು ನಾರಾಯಣ ಪಂಡಿತಾಚಾರ್ಯ ಯೋಗದೀಪಿಕಾದಲ್ಲಿ ಇದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಯಥಾಚಿತ್ರೇ ಹಿ ದೃಶ್ಯಂತೆ ಅಚಿಂತ್ಯೇಶ್ವರ ಶಕ್ತಿತಃ ಹಸ್ತಪಾದೋದರಾದ್ಯಂಗ ನವನಾರ್ಯೋ ಗಜಾತ್ಮನ ಏಕಸ್ಯಾ ಪ್ರತಿಮಾಯಾಶ್ಚ ಹಸ್ತಾದ್ಯೇವಂ ಪರಾಸ್ತತ ಅನ್ಯಸ್ಯಾ ಪ್ರತಿಮಾಯಾಸ್ತು ಹ್ಯನ್ಯಾವಯವರೂಪತಾಂ ಚಿಂತೆಯೇತ್ ಭಕ್ತಿಮಾನ್ ವಿಷ್ಣೋ ಪೂಜಾಕಾಲೇ ರಮಾಪತೇಹೇ. ನೀವು ಮನೆಯಲ್ಲಿ 3 ಅಂತಸ್ತಿನ ಪೀಠ ಇಟ್ಕೊಂಡಿದ್ರೆ ನಾವೇನು ಮಾಡ್ತೀವಿ? ಮೇಲ್ಗಡೆ ಅಂತಸ್ತಲ್ಲಿ ಸಾಲಿಗ್ರಾಮ, ಕೆಳಗಡೆ ಅದರಲ್ಲಿ ಪ್ರತಿಮಾ, ಅಥವಾ ಮೇಲ್ಗಡೆ ಪ್ರತಿಮಾ, ಕೆಳಗಡೆ ಸಾಲಿಗ್ರಾಮ, ಕೆಳಗಡೆ ಗರುಡ ಶೇಷ ರುದ್ರನ ಇಟ್ಬಿಡ್ತೀವಿ. ಆದರೆ ಅವರೆಲ್ಲ ಸ್ವಾಮಿಗಳೇನು ಮಾಡ್ತಾರೆ? ಒಂದೇ ಕಡೆ ಅದನ್ನು ಇಡಲ್ಲ, ಬೇರೆ ಬೇರೆ ಇಟ್ಟಿರ್ತಾರೆ. ಕಂಗೊಳಿಸುವ ಶರೀರದೊಳು ನಾನಾ ಪ್ರಕಾರ. ಹಾಗೆ ನಮ್ಮ ಶರೀರದ ಆಕೃತಿಯಲ್ಲಿ, ಅದರ ಅವಯವದ ಆಕೃತಿಯಲ್ಲಿ, ತಿರುಗಿ ಅದರ ಅವಯವಾಕೃತಿಯಲ್ಲಿ ಎಂದು ಮುಂತಾಗಿ ನಾನಾ ಪ್ರಕಾರವಾಗಿ ಪರಮಾತ್ಮ ಕಂಗೊಳಿಸ್ತಾನೆ ಶ್ರೀಹರಿ. ಯಾಕೆ ಅಂದರೆ ಅವನು ಬಿಂಬ, ನಾವು ನಮ್ಮ ಶರೀರಗಳು ಪ್ರತಿಬಿಂಬಗಳು. ಬಿಂಬ ಪ್ರತಿಬಿಂಬಗಳಿಗೆ ಸಾದೃಶ್ಯ ಬೇಕಲ್ಲ. ಅದಕ್ಕೆ ಪರಮಾತ್ಮ ಕಾಲಲ್ಲಿ ನೋಡಿದರೆ, ಬರೀ ಕಾಲನ್ನು ನೋಡಿದರೆ ಜ್ಞಾನಿಗಳಿಗೆ ದೇವರು ಕಾಲರೂಪದಲ್ಲಿದ್ದಂತೆ ಕಾಣಿಸುತ್ತೆ. ಪಾದವನ್ನು ನೋಡಿದರೆ ಜ್ಞಾನಿಗಳಿಗೆ ಪಾದದಲ್ಲಿ ಗಂಗಾಜನಕನಾದ ಪರಮಾತ್ಮ, ಯಜ್ಞನಾಮಕ ಪರಮಾತ್ಮ ಮತ್ತು ಜಯಂತ, ಯಜ್ಞ ಇವೆಲ್ಲ ಭಗವದ್ ರೂಪಗಳು ಅವರಿಗೆ ಕಾಣಿಸುತ್ತೆ ಜ್ಞಾನಿಗಳಿಗೆ. ಅದು ನಮಗೆ ಬಂದಿಲ್ಲವಾದ್ರಿಂದಲೇ ಬ್ರಾಹ್ಮಣರ ಪಾದವನ್ನು ತೊಳೆದು ನೀರು ಕುಡಿಯೋ ಬ್ರಾಹ್ಮಣ, ಅದು ಬರೀ ಬ್ರಾಹ್ಮಣಂದಲ್ಲ, ದೇವರ ಭಾಗವತ ಇದನ್ನು ಸ್ಪಷ್ಟ ಮಾಡುತ್ತೆ. ಆದ್ದರಿಂದ ಪರಮಾತ್ಮನನ್ನು ಈ ರೀತಿಯಾಗಿ ಚಿಂತನೆ ಮಾಡಬೇಕು ಎಂಬುದಾಗಿ ದಾಸರಾಯರು ಹೇಳ್ತಾ ಇದ್ದಾರೆ. ಅಲ್ಲ, ಕಾಲಲ್ಲಿದ್ದಾನೆ, ಕಣ್ಣಲ್ಲಿದ್ದಾನೆ, ದೇವರಿಗೆ ವಿಕಾರ ಬರೋದಿಲ್ಲವೇ ಅಂದರೆ ದಾಸರು ಅಲ್ಲಿ ಇದು ಹೇಳೇ ಬಿಟ್ಟಿದ್ದಾರೆ, ದೇವರಿಗೆ ವಿಕಾರ ಬರಲ್ಲ ಅಂತ. ಇಲ್ಲಿ ಮತ್ತೆ ಹೇಳ್ತಾರೆ ವಿಕಾರ ಶೂನ್ಯ. ಅಲ್ಲ, ಕಾಲು ಮುರಿದೋಗ್ಬಿಡುತ್ತೆ, ಗ್ಯಾಂಗ್ರೀನ್ ಬಂದೊಬ್ಬರಿಗೆ, ಕಣ್ಣು ಹೊಟ್ಟೋಗ್ಬಿಡುತ್ತೆ, ಕುರುಡುತನ ಬರುತ್ತೆ, ಕೈ ಬಿದ್ದು ಹೋಗ್ಬಿಡುತ್ತೆ, ದೇವರಿಗೂ ವಿಕಾರ ಬರಲಿ ಅಂತಂತೀವಿ. ದಾಸರಂತಾರೆ ವಿಕಾರ ಶೂನ್ಯ. ಶರೀರ ನಾಶ ಆದರೆ, ಅಥವಾ ಶರೀರದ ಅವಯವಗಳು ನಾಶವಾದರೆ ಒಳಗಿರ ಬಿಂಬನೂ ನಾಶವಾಗುತ್ತಾನಾ? ಅವನ ಅವಯವಗಳಿಗೂ ನಾಶವಾಗತ್ತಾ? ಅವಯವ ನಾಶ ಆಗಿದ್ದರಿಂದಲೇ ನಮ್ಮ ಅವಯವ ನಾಶವಾಯಿತಾ? ಹೀಗೂ ಯಾಕೆ ಮಾಡಬಾರ್ದು? ಒಳಗಿದ್ದ ದೇವರ ಅವಯವ ನಾಶ ಆಯಿತು, ಅದಕ್ಕೆ ನಮಗೂ ಅವಯವದಲ್ಲಿ ನಮಗೂ ನಾಶ ಆಯಿತು, ಯಾಕೆ ಹೇಳಬಾರದು ಹೀಗೆ? ಅದಕ್ಕೆ ದಾಸರಂದ್ರು ಇಲ್ಲ, ವಿಕಾರ ಶೂನ್ಯ. ಆಕಾರದಲ್ಲಿ ಮಾತ್ರವೇ ಸಾದೃಶ್ಯವೇ ಹೊರತು ನಾಶ ಮೊದಲಾದ ವಿಕಾರಗಳಲ್ಲಿ ಅಲ್ಲ. ಹರಿ ಸಾಕಾರನೇ ಆದರೂ ಕೂಡ ಅವನು ವಿಕಾರಿ ಅಲ್ಲ, ತಿಳ್ಕೊಳ್ರಿ. ಪರಮಾತ್ಮ ಸಾಕಾರಿಯೇ, ದೇಹ ಇದೆ, ಆದರೆ ವಿಕಾರ ಅಲ್ಲ. ಬಿಂಬನಲ್ಲಿ ಪ್ರತಿಬಿಂಬಕ್ಕೆ, ಪ್ರತಿಬಿಂಬನಲ್ಲಿ ಬಿಂಬಕ್ಕೆ ಪೂರ್ತಿ ಸಾದೃಶ್ಯ ಬರಬೇಕಾಗಿಲ್ಲ. ತದಧೀನತ್ವೇ ಸತಿ ತತ್ ಸದೃಶತ್ವಂ ಬಿಂಬಸ್ಯ ಪ್ರತಿಬಿಂಬಸ್ಯ ಲಕ್ಷಣ. ಪರಮಾತ್ಮನ ಅಧೀನ, ಪರಮಾತ್ಮನ ಬಿಂಬಕ್ಕೆ ಕಿಂಚಿತ್ ಸಾದೃಶ್ಯ, ಹಾಗೇ ಇರಬೇಕು ಅಂತೇನಿಲ್ಲ. ಪ್ರತಿಬಿಂಬ ಬಿಂಬಕ್ಕೆ ಪೂರ್ತಿ ಅಧೀನವಾಗಿರುತ್ತೆ. ಇದೇ ಬಿಂಬ ಪ್ರತಿಬಿಂಬ ಭಾವ ಅಂದರೆ ಹೀಗೇ ಇರುತ್ತೆ ಅಂತಲ್ಲ, ಅಧೀನ ಅನ್ನೋದೇ ಬಿಂಬ ಪ್ರತಿಬಿಂಬದಲ್ಲಿ ಮುಖ್ಯವಾದ ವಿಚಾರ. ಹೀಗೆ ವಿರಾಟ ನೆನೆಸುವ ಪದುಮ ಜಾಂಡದೊಳು, ಪಿಂಡಾಂಡದಂತೆ ಬ್ರಹ್ಮಾಂಡವೂ ಕೂಡ ಅದರೊಳಗೆ ಇರತಕ್ಕಂಥ ಅದೇ ಆಕಾರದ ಭಗವದ್ ರೂಪಕ್ಕೆ ಅಧೀನವಾಗಿದೆ. ಅದು ವಿರಾಟ್ ರೂಪ. ಬ್ರಹ್ಮಾಂಡ ನಾಶವಾದರೂ ಪರಮಾತ್ಮ ವಿರಾಟ್ ರೂಪ ನಾಶವಾಗೋದಿಲ್ಲ. ಅದಕ್ಕೆ ಯೋಲೋಕತ್ರಯಮಾವಿಶ್ಯ ಬಿಭರ್ತಿವ್ಯಯ ಈಶ್ವರ ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ ಅತೋಸ್ಮಿ ಲೋಕೆ ವೇದೇ ಚ ಪ್ರತಿತ ಪುರುಷೋತ್ತಮ. ಅವನು ಪರಮಾತ್ಮ ಈಶ್ವರ, ನಿಯಾಮಕ, ಅಚಿಂತ್ಯ ಶಕ್ತಿ. ಆದ್ದರಿಂದ ಅವನು ಅವ್ಯಯ, ಪರಮಾತ್ಮ ನಾಶರಹಿತನಾಗಿದ್ದಾನೆ. ಇಷ್ಟು ಪ್ರಮೇಯಗಳನ್ನು ತಿಳಿದಾಗ ನಮ್ಮ ದೇಹದೊಳಗಿರುವ ದೇವರಿಗೆ ವಿಕಾರ ಶೂನ್ಯ, ನಮ್ಮ ದೇಹದ ಅವಯವಗಳಲ್ಲಿ ಅವಯವ ನಾಮಕನಾಗಿ ಅವಯವ ರೂಪದಿಂದ ಅವಯವದಲ್ಲಿ ಕಂಗೊಳಿಸ್ತಾನೆ ಅನ್ನುವ ಸುಂದರವಾದ ಪ್ರಮೇಯವನ್ನು ದಾಸರಾಯರು ಶ್ರೀರಮೇಶನ ಮೂರ್ತಿಗಳು ನವನಾರಿ ಕುಂಜರದಂತೆ ಏಕಾಕಾರ ತೋರ್ಪುದು ಅವಯವಾಕ್ವಯ ಅವಯವಗಳಲ್ಲಿ ಬೇರೆ ಬೇರೆ ಕಂಗೊಳಿಸುವ ಶರೀರದೊಳು ನಾನಾ ಪ್ರಕಾರ ವಿಕಾರ ಶೂನ್ಯ ವಿರಾಟ ನೆನೆಸುವ ಪದುಮ ಜಾಂಡದೊಳು.
ಲಕ್ಷ್ಮೀದೇವಿಯ ರಮಣನಾದ ಪರಮಾತ್ಮನ ಮೂರ್ತಿ ನಮ್ಮ ದೇಹದ ಕಣ್ಣಲ್ಲಿ. ಅದಕ್ಕೆ ದಾಸರು ಹೇಳಿದರು, ಕಪಿಲನಾಮಕ ಪರಮಾತ್ಮನ ಕಣ್ಣಿನಲ್ಲಿ ನರಸಿಂಹ ಇರ್ತಾನೆ, ನರಸಿಂಹನಾಮಕ ಪರಮಾತ್ಮನ ಕಣ್ಣಲ್ಲಿ ರಾಮ ಇರ್ತಾನೆ. ಅಯ್ಯೋ, ಎಷ್ಟೊಂದು ಅದ್ಭುತವಾದ ಚಿಂತನೆ ಇದು! ಏನು ಅದ್ಭುತ ಇದು! ಕಪಿಲ ನರಹರಿ ಭಾರ್ಗವತ್ರಯ. ಭಾರ್ಗವನ ಕಣ್ಣಲ್ಲಿ ಕಪಿಲ, ಕಪಿಲನ ಕಣ್ಣಲ್ಲಿ ನರಸಿಂಹ. ಇವನಲ್ಲಿ ಅವನ ರೂಪ, ಅವನಲ್ಲಿ ಇವನ ರೂಪಗಳು. ಎಷ್ಟೆಷ್ಟು ರೂಪಗಳ ಐಕ್ಯವನ್ನು ಮಾಡಿ ಅದನ್ನು ಕೊನೆಗೆ ಬಿಂಬನಲ್ಲಿ ಐಕ್ಯ ಮಾಡಿ, ಇದೇ ನೈವೇದ್ಯ, ಇದೇ ಪೂಜೆ, ಇದೇ ಗಂಧ ಸಮರ್ಪಣೆ, ಇದೇ ಅಭಿಷೇಕ, ಎಲ್ಲವನ್ನ ಬಿಂಬನಲ್ಲಿ ಐಕ್ಯ ಮಾಡೋದು ಒಂದೇ ಅಂತ. ಜೀವನನ್ನು ಐಕ್ಯ ಮಾಡಬಾರ್ದು, ಕೊನೆಗೆ ಇಲ್ಲಿ ಹೋಗಬಾರ್ದು. ಜೀವನಿಗೂ ಪರಮಾತ್ಮನಿಗೂ ಐಕ್ಯವಲ್ಲ. ಪರಮಾತ್ಮನ ಅನ್ನದೊಳಗಿರುವ, ಸಾರಿನೊಳಗಿರುವ, ಉಪ್ಪಿನೊಳಗಿರುವ, ಉಪ್ಪಿನಕಾಯಿ ಒಳಗಿರುವ, ಚಟ್ನಿ ಒಳಗಿರುವ, ಬಟ್ಟೆಯ ಒಳಗಿರುವ, ಮನೆಯ ಮಂಚದೊಳಗಿರುವ, ಮನೆಯ ಹಾಸಿಗೆಯಲ್ಲಿರುವ ಪ್ರತಿಯೊಂದು ಪದಾರ್ಥಗಳಲ್ಲಿರುವ ಭಗವದ್ ರೂಪಗಳಿಗೂ ಬಿಂಬರೂಪಿ ಪರಮಾತ್ಮ ಅಲ್ಲಿದ್ದಾನೆ. ಅವನೇ ಅದರಲ್ಲಿದ್ದು ಅದನ್ನು ತೋರಿಸಿ ಅದರ ಗುಣಲಕ್ಷಣಗಳನ್ನು ನಮಗೆ ತಿಳಿಸಿ ಅನುಗ್ರಹ ಮಾಡ್ತಾ ಇದ್ದಾನೆ ಎನ್ನುವ ಚಿಂತನೆ ಇದು ನಮಗೆ ಬರಬೇಕು. ಇದೇ ಚಿಂತನೆ ಬಂದಾಗ ತನ್ಮಾತ್ರಗಳ ಉಪಟಳ ನಮಗೆ ಕಡಿಮೆ ಆಗತ್ತೆ ಎನ್ನುವುದನ್ನು ಈ 2 ಪದ್ಯಗಳಲ್ಲಿ ಜಗನ್ನಾಥದಾಸರು ಹೇಳಿದ್ದಾರೆ. ಏನು ಹೇಳ್ತಾರೆ ಎಂಬುದನ್ನು ನಾಳಿನ ದಿವಸ ಕೇಳೋಣ. ಶ್ರೀ ಕೃಷ್ಣಾರ್ಪಣ ಮಸ್ತು. ಹರಿಯೇ ನಮಃ.